ಇದು ಪರಮಾತ್ಮನ ಮಗು, ಪತಿ ಪರಮೇಶ್ವರ ಹೇಳ್ತಾರೆ. ಅದು ಆಚರಣೆಯಲ್ಲಿ ಬರಲಿಲ್ಲ. ಇಷ್ಟೇ ನೆನಪಬೇಕು. ಹಾಗೆ ದೇವರ ಪೂಜೆ ಮಾಡ್ತೀರಿ, ಹಾಗೆ ಪತಿ ಸೇವೆ ಮಾಡಬೇಕು. ಮರ್ಯಾದಾ ಪುರುಷೋತ್ತಮರು, ಈ ಬುದ್ಧಿಯವರು ಭಗವಂತನ ಮಗು, ಈ ವಿಧಿಯಿಂದ ಪೂಜೆ ಆವಾಗ ನನ್ನ ಕಾಮ ಕ್ರೋಧ ಲೋಭ ಏನು ಬರುವುದಿಲ್ಲ. ಇದು ಬರಲಿಕ್ಕೆ ಉತ್ಪತ್ತಿ ಅಲ್ಲಿಂದ ಆಯಿತು. ನಂದು, ನನ್ನ ಮಗು, ನನ್ನ ಪತಿ, ನನ್ನ ಮನೆ, ನನ್ನ ಹಣ, ನನ್ನ ಶರೀರ, ನಂದು, ನಾನು ಅಲ್ಲ. ಒಂದೇ ಪರಿವರ್ತನೆ ಮಾಡಿದ್ದು, ಒಂದು ಶಬ್ದದ ಚೇಂಜ್ ಮಾಡಬೇಕು. ಇದು ಜ್ಞಾನ ಮತ್ತು ಅಜ್ಞಾನದಲ್ಲಿ ಅಂತರ. ನಮ್ಮದು ಏನಿದೆ, ಒಂದು ದಿವಸ ಬೆಳಗ್ಗೆ ಕೂತ್ಕೊಂಡು ಮಾಡಿ, ನಂದು ಏನಿದೆ, ಶರೀರ ನಿಮ್ಮದು, ಬಟ್ಟೆ ನಿಮ್ಮದು, ಮನೆ ನಿಮ್ಮದು, ಹಣ ನಿಮ್ಮದು, ಏನು ತೊಗೊಂಡು ಬಂದಿದ್ದೀರಿ, ಏನಿದೆ ನಿಮ್ಮದು, ಅದ್ರ ಒಂದು ಇದೆ, ಒಂದು ನಿಮ್ಮದು, ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಏನದು? ಆತ್ಮ ನಿಮ್ದಲ್ಲ, ಅದನ್ನು ಶುಭವರ ಆತ್ಮ. ನೀವು ಹೇಳಬಾರ್ದು ನಂದು ಆತ್ಮ ಶಿವಭವನ ಮಗು ಪರಂಧಾಮ. ನಿಮ್ಮದು ಒಂದು ವಸ್ತು ಇದೆ, ಅದನ್ನು ನೀವು ಬಿಡಲಿಕ್ಕೆ ಸಾಧ್ಯವಿಲ್ಲ. ಆ ವಸ್ತು ನಿಮ್ಮನ್ನು ಬಿಡುವುದಿಲ್ಲ. ಎಷ್ಟು ಮಾಡಿ ಏನೂ ಮಾಡಲಿ ನೀವು, ಆ ವಸ್ತು ನಿಮ್ಮ ಹತ್ರ ಒಂದಿದೆ, ಎಲ್ಲರ ಹತ್ರ, ಅದು ಯಾರೂ ಬಿಡಲಿಕ್ಕೆ ಆಗೋದಿಲ್ಲ. ಆ ವಸ್ತು ನಮ್ಮನ್ನು ಬಿಡುವುದಿಲ್ಲ. ಎಲ್ಲಿ ಹೋಗ್ರಿ, ಏನದು? ನಾವು ಈ ಶರೀರದ ಮೂಲಕ ಏನು ಗಳಿಸಿದ್ದೀವಿ, ಏನು ಸಂಸ್ಕಾರ ತುಂಬಿದ್ದಿರಿ, ಅದನ್ನು ನೀವು ಬಿಡಲಿಕ್ಕೆ ಆಗೋದಿಲ್ಲ. ಆ ಸಂಸ್ಕಾರ ಎಲ್ಲೇ ಹೋಗಲಿ ನೀವು, ಆ ಸಂಸ್ಕಾರ ನಮ್ಮನ್ನು ಬಿಡುವುದಿಲ್ಲ. ಅದು ನಂದು ಹೇಳ್ಬೋದು, ನನ್ನ ಸಂಸ್ಕಾರ ಇದು, ಹೌದಲ್ಲ? ಆದರೂ ಬಾಬಾರು ಇವತ್ತು ಪರಿವರ್ತನೆ ಮಾಡಿದ್ದಾರೆ, ಮತ್ತೆ ಹೇಳಿದ್ದಾರೆ, ನಮ್ಮ ಸಂಸ್ಕಾರ, ನಾನು ಆತ್ಮ, ನನ್ನ ಸಂಸ್ಕಾರ ಆರಿಜಿನಲ್ ಸತ್ಯುಗದ ಸಂಸ್ಕಾರ, ದೈವಿ ಸಂಸ್ಕಾರ. ಈ ಆಸುರಿ ಸಂಸ್ಕಾರ ನನ್ನಲ್ಲ. ನಾನು ನೋಡಿ ಕೇಳಿ ಅದನ್ನು ರೆಕಾರ್ಡ್ ಮಾಡಿದ್ದೇನೆ. ನನ್ನಲ್ಲಿ ಕ್ರೋಧ ಇಲ್ಲ, ಕಾಮ ಕ್ರೋಧ ಸಂಸ್ಕಾರ ನನ್ನಲ್ಲ. ಕಡೆಗೆ ಬಂದಿದೆ. ಮೊದಲು ಇದು ವೈಟ್ ಬಟ್ಟೆ ಇತ್ತು, ಕಡೆಗೆ ಪೇಂಟ್ ಹಾಕಿದ್ದಾರೆ, ಕಲರ್ ಹಾಕಿದ್ದಾರೆ. ಮೊದಲು ವೈಟ್ ನೂಲು ಮತ್ತು ಇದೇನು ಕಾಟನ್ ಎಂದರೆ ನೂಲು, ಹತ್ತಿ, ಅದು ವೈಟ್ ಯಾವಾಗಲೂ. ಅದಕ್ಕೆ ಕಲರ್, ಅಲ್ಲಿಂದ ನೂಲಾಯಿತು, ಇದೆ ಅಲ್ಲಾಯಿತು ಕಲರ್. ಮೊದಲು ವೈಟ್. ಆತ್ಮ ಮೊದಲು ಪ್ಯೂರ್, ಬಳೆ ಇದ್ದಂಥ ವೈಟ್ ಪ್ಯೂರ್. ಕಡೆಗೆ ಈ ಸಂಸ್ಕಾರ ಕಲರ್ ಬಂತು, ಕಾಮ ಕ್ರೋಧ ಇದು ದ್ವಾಪರಿಗುದಂತ ಬಂತು. ಅದು ನಮ್ಮ ಗೃಹಸ್ಥಿ, ಪವಿತ್ರ ಗೃಹಸ್ಥಿ. ಯಾವಾಗಲೂ ನಮ್ಮ ಮುಖದಿಂದ ಸತ್ಯುಗದಲ್ಲಿ ಈ ಲಕ್ಷ್ಮಿಯಿಂದ ನನ್ನ ಪತಿ, ನನ್ನ ಮನೆ, ಇದು ಬರುವುದಿಲ್ಲ. ಇಷ್ಟೇ ಚೇಂಜ್, ಒಂದು ಶಬ್ದ ಚೇಂಜ್ ಮಾಡಿದರೆ ಆಯಿತು. ಅದನ್ನು ನಮ್ಮನ್ನು ಕಲಿಸಬೇಕು. ಯಾರು ಕೇಳ್ತಾರೆ, ಇವರು ಯಾರು? ನಮ್ಮ ಯಾರು? ಪತಿ. ಪರಿಚಯ ಕೊಡಲಿಕ್ಕೆ ನನ್ನ ಮಗ, ನನ್ನ ಮನೆ ಪರಿಚಯ ಕೊಡಲಿಕ್ಕೆ ನಮಗೆ ಬುದ್ಧಿಯಲ್ಲಿ ಈ ಸ್ಮೃತಿ ಇರಬೇಕು. ಇಲ್ಲಿ ನನ್ನದಲ್ಲ, ನನ್ನ ಪತಿ, ನನ್ನ ಮಗು ಕೇಳುವುದಿಲ್ಲ, ಬಂತು ಸಿಟ್ಟು. ನನ್ನ ಶಬ್ದ ಬಂತು, ಅಲ್ಲಿ ಪಾಪ ಬಂತು. ಪಾಪಕ್ಕೆ ಕಾರಣ ಕಾಮ ಕ್ರೋಧದ ಉತ್ಪತ್ತಿಯಲ್ಲಿ ಆಯಿತು, ಅದು ನೋಡಬೇಕು. ಉತ್ಪತ್ತಿಯ ಕಾರಣ ಏನು? ಈ ಉತ್ಪತ್ತಿ ನಂದು ಬಂತು, ಅಲ್ಲಿ ಎಲ್ಲ ಬರ್ತದೆ. ಏನು ಪರಿವರ್ತನೆ ಮಾಡಬೇಕು ನಾವು ನಮ್ಮ ಗೃಹಸ್ಥಿಯಲ್ಲಿ? ನನ್ನದಲ್ಲ. ಅದು ಆಗ್ತದೆ ಸಾಧ್ಯ? ಇದು ಜ್ಞಾನ. ಇದು ಜ್ಞಾನ ಇಲ್ಲ, ಅಜ್ಞಾನ. ಅಜ್ಞಾನದಲ್ಲಿ ನಂದು, ಇದು ಎಲ್ಲೂ ನನ್ನದು, ಅದು ಬರ್ತದೆ. ನಾನು ನಂದು ಎಲ್ಲ ಬರ್ತದೆ, ಅಲ್ಲಿ ಎಲ್ಲ ಬರ್ತದೆ. ಇಷ್ಟೇ ಪರಿವರ್ತನೆ ಮಾಡಬೇಕು. ಅದ ನಂತರ ನಮ್ಮಲ್ಲಿ 24 ಗಂಟೆ ಇದೆ. ಸಂಸಾರದ ಗೃಹಸ್ಥ ಧರ್ಮ ನಂಬರ್ 1 ಧರ್ಮ. ಸನ್ಯಾಸಿ ಧರ್ಮ ದ್ವಾಪರಯುಗ ನಂತರ ಬಂದಿದೆ, ಮೊದಲಲ್ಲ. ಗೃಹಸ್ಥ ಧರ್ಮ ನಂಬರ್ 1. ಆ ಧರ್ಮದಲ್ಲಿ ಗೃಹಸ್ಥಿಯಲ್ಲಿ ಮೊದಲು ನೀವು ಗೃಹಸ್ಥಿಯನ್ನು ಮಾಡಿದಿರಿ, ಮಕ್ಕಳು ಪರಿವಾರ, ಅದರ ಸೇವೆ ಮಾಡೋದು ನಂಬರ್ 1. ಅದು ಹೇಗೆ ಪೂಜೆ, ಬೆಳಿಗ್ಗೆ ಎದ್ದ ಕೂಡಲೇ ಪೂಜೆ ಮಾಡಬೇಕು, ಹಾಗೆ ನಾವು ಇದು ಪೂಜೆ, ವರ್ಕ್ ಈಸ್ ವರ್ಷಿಪ್ ಎಂದು ಹೇಳ್ತೀವಿ. ಮೊದಲೇ ಕರ್ಮದ ಏನು? ತಾಯದು ಮೊದಲೇ ಕರ್ಮ.
ಮನೆ ಸ್ವಚ್ಛದು, ಮಕ್ಕಳಿಗೆ ಪತಿಯವರಿಗೆ ಅವರ ಸೇವೆ ಮಾಡಿದ್ದು, ಇದು ಗೃಹಸ್ಥ ಧರ್ಮ ಫಸ್ಟ್. ಇದು ಮಾಡಲಿ, ಇದಕ್ಕಾಗಿ ನಾವು ಬಂದಿದ್ದಲ್ಲ ಈ ಸಂಸಾರದಲ್ಲಿ. ಅವರು ಆಗಲಿ ಏನು ಮಾಡೋಣ, ಮೊದಲು ನಾವು ಸೆಂಟ್ರಿಗೆ ಹೋಗೋಣ ಅಲ್ಲ. ಮೊದಲು ನಾವು ಗಿಡ ಮಾಡಿದಿರಿ, ಅದಕ್ಕೆ ಪ್ರತಿ ದಿವಸ ನೀರು ಹಾಕಬೇಕು. ಅದರಲ್ಲಿ ಭಾರತದಲ್ಲಿ ಈಗಲೂ ಒಂದು ಗೃಹಸ್ಥ ಧರ್ಮದ ಪ್ರತೀಕ ಇದೆ, ಈಗಲೂ ಇದೆ. ಯಾವುದದು? ನಮ್ಮ ಮನೆಯ ಮುಂದೆ ಏನಿರ್ತದೆ, ತುಳಸಿ ಗಿಡ ಇರ್ತದೆ, ಹೌದಲ್ಲ? ಯಾರು, ನಾನು ಹೋಗ್ತೇನೆ, ಇವರ ಅಮ್ಮವ್ರ ಮನೆಯಲ್ಲಿ ಹೋಗ್ತೇನೆ, ಹೋಗೋ ಮೊದಲು ನಾನು ನೋಡ್ತೇನೆ, ಈ ಮನೆಯಲ್ಲಿ ಹೋದರೆ ನನಗೆ ನೀರು, ಟೀ, ಕಾಫಿ ಏನು ಕೇಳ್ತಾರೆ? ಇಲ್ಲಿ ಒಳಗೆ ಇವರು ಯಾರು ನಮ್ಮ ಸನ್ಮಾನ ಸತ್ಕಾರ ಮಾಡ್ತಾರೆ? ನೋಡ್ಕೊಂಡು ಹೋಗಬೇಕಲ್ಲ. ಹೇಗೆ ನೋಡೋದು? ಅವರು ಒಳಗಿದ್ದಾರೆ. ಹೋದ ಕೂಡಲೇ ಮೊದಲು ಆ ತುಳಸಿ ಗಿಡ ಇರ್ತದೆ, ಆ ಗಿಡ ಒಳ್ಳೆಗಿದೆ, ಏನಿಲ್ಲ, ಒಣಗಿಲ್ಲ, ಏನಿಲ್ಲ, ಎಲ್ಲ ಅದ. ಒಳಗೆ ಅವರು ಹಾಗೇ ಇದ್ದಾರೆ. ಅದು ಒಣಗಿದೆ, ನೀರು ಹಾಕಲಿಲ್ಲ, ಒಳಗಿನವರು ಒಣಗಿದ್ದಾರೆ. ಅಲ್ಲಿ ಹೋದರೆ ಅದು ಪ್ರತೀಕ. ಸನಾತನ ನೀವು ಕೇಳುವುದು, ತುಳಸಿ ಗಿಡ ಯಾಕೆ ಹಚ್ಚಿದ್ದಾರೆ ಮನೆ ಮುಂದೆ? ತುಳಸಿ ಕಡೆ ಯಾಕೆ? ಪ್ರತಿ ದಿವಸ ಮೊದಲು ಎದ್ದು ಕೂಡಲೇ ಸ್ನಾನ ಮಾಡಿ ಮೊದಲು ನೀರು ಹಾಕ್ತೀರಿ. ಯಾಕೆ ಹಾಕ್ತೀರಿ? ಕಡೆಗಾಗೋಣ. ಇದೇ ಸನಾತನ ಸಂಸ್ಕೃತಿಯ ಪ್ರತೀಕ. ನಮ್ಮ ಭಾರತ ಸಂಸ್ಕೃತಿ ಏನಿದೆ ಎಲ್ಲ ಏನಾದ ಅದಕ್ಕೆ ಹೇಳ್ತೀವಿ, ಒಂದು ನಿಯಮ ಇದ್ದಂಗೆ ಮಾಡಿದ್ದಾರೆ. ಹೀಗೆ ಮಾಡಲಿ ಆಗುವುದಿಲ್ಲ. ಒಳಗಿರೋರು ಯಾರು? ಇಲ್ಲಿ ಹೋದ ನನಗೆ ಏನಿಸ್ತದೆ, ಈಗಲೂ ಜೈನ್ ಧರ್ಮದಲ್ಲಿ ಇದೆ ಇದು. ಜೈನ್ ಧರ್ಮದಲ್ಲೂ ಈಗಲೂ ಇದೆ. ಅವರು ಬೆಳಿಗ್ಗೆ ಎದ್ಕೊಂಡು ಅವರಿಗೆ ವಿಚಾರ ಬರ್ತದೆ, ಟಚಿಂಗ್ ಹೇಳ್ತೀವಿ, ಈ ಮನೆಯಿಂದಲೇ ಊಟ ತಗೊಳ್ಬೇಕು. ಯಾರು ನೀವು ಬಂದು ತಯಾರು ಊಟ ಮಾಡಿ ಸ್ವಾಮಿಗಳೇ ಬರ್ರಿ, ಇಲ್ಲ, ನೀವು ಕೊಟ್ಟರು ತಗೊಳ್ಳೋದಿಲ್ಲ. ಅವರಿಗೆ ಬೆಳಿಗ್ಗೆ ಟಚಿಂಗ್ ಬರ್ತದಂತೆ, ಇದೇ ಮನೆಯಲ್ಲಿ ಹೋಗಿ ಊಟ ತಗೊಳ್ಬೇಕು. ಮತ್ತು ಅವರು ಏನು ಕೊಡ್ತಾರೆ ಒಂದೇ ಪಾತ್ರದಲ್ಲಿ ತಗೊಳ್ತಾರೆ, ಒಂದೇ ಸರ್ತಿ ಅದನ್ನೇ ಊಟ ಮಾಡಿ. ಈಗಲೂ ಜೈನ್ ಧರ್ಮದ ಪ್ಯೂರ್ ಜೈನ್ ಧರ್ಮದಲ್ಲಿದ್ದಾರೆ ಜೈನವರು, ಅದೇ ನಿಯಮ ಪಾಲನೆ ಮಾಡ್ತಾರೆ. ಟಚಿಂಗ್ ಅವರಿಗೆ ಬರ್ತದೆ. ಇವರು ಸ್ವಚ್ಛವರು, ಅವರಿಗೂ ವಿಚಾರ ಬರ್ತದೆ. ಅವರು ಊಟದ್ದೆಲ್ಲ ಏನು ಬೇಕು ತಯಾರು ಮಾಡಿ ಬೆಳಿಗ್ಗೆ ಬರ್ತಾರೆ ಅವರು. ನೀವು ವಿಚಾರ ಪಡೋದು, ನಿಮಗೂ ವಿಚಾರ ಬರ್ತದೆ, ನಾವು ಮಾಡಬೇಕು, ಸಂತರು ಬಂದಿದ್ದಾರೆ, ನೀವು ಮಾಡ್ತೀರಿ. ಅವರು ನೀವು ತಂದು ಹೇಳಿದರೂ ತಗೊಳ್ಳೋದಿಲ್ಲ. ಈಗಲೂ ಇದೆ ಟಚಿಂಗ್. ಹಾಗೆ ನಾವು ಯಾರ ಮನೆಯಲ್ಲಿ ಈಗಲೂ ಹೋಗಬೇಕಾದ್ರೆ ಮೊದಲು ಆ ತುಳಸಿಗಳನ್ನು ನೋಡ್ತೀವಿ. ಹೇಗಿದೆ? ಒಳಗಿರುವವರು ಹಾಗೆ ಎಲ್ಲ ಸಾತ್ವಿಕ ತುಂಬಿದ್ದಾರೆ. ಇಲ್ಲ ಗಿಡ ಏನಾಗೋದು, ಒಣಗಿದೆ, ನೀರು ಹಾಕಲಿಲ್ಲ, ಒಳಗಿನವರು ಹಾಗೇ ಇರ್ತಾರೆ. ಇದು ಪ್ರತೀಕ ಸನಾತನ ಸಂಸ್ಕೃತಿಯಲ್ಲಿ. ಅದಕ್ಕೆ ನಮ್ಮ ಜೀವನದಲ್ಲಿಯೂ ಹಾಗೆ 24 ಗಂಟೆ ಇದೆ. ಈಗ ಬ್ರಾಹ್ಮಣ ಕುಲದಲ್ಲಿ ಇಲ್ಲಿ ಬಂದ ನಂತರ ಬೆಳಿಗ್ಗೆ ಅಲ್ಲೇ ಎದ್ಕೊಂಡು 5 ಗಂಟೆಗೆ ಎಲ್ಲ ಮನೆಯ ಸೇವೆ ಮಾಡಬೇಕು. ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವರಿಗೆಲ್ಲ ತಯಾರು ಮಾಡಿ, ಅವರ ಧರ್ಮ ಅವರಿಗೆಲ್ಲ ತಯಾರು ಮಾಡಬೇಕು. ಪತಿ 8-9 ಗಂಟೆಗೆ ನೌಕರಿ ಹೋಗ್ತಾರೆ, ಗದ್ದೆಯಲ್ಲಿ ಹೋಗ್ತಾರೆ, ಅವರೆಲ್ಲ ತಯಾರು ಮಾಡೋದು ಇದು ಗೃಹಸ್ಥ ಧರ್ಮ. ಇದು ಮಾಡು. ಅದ ನಂತರ ನಿಮಗೆ ಸಮಯ ಇದ್ದರೆ ಮತ್ತು ಪತಿಯವರಿಗೆ ಹೇಳಿಕೊಂಡು, ಮನೆ ಯಾರು ದೊಡ್ಡವರಿದ್ದಾರೆ ಹಿರಿಯವರಿದ್ದಾರೆ ಅವ್ರಿಗೆ ಹೇಳಿಕೊಂಡು, ನೆಲ್ಲ ಮಾಡಿಟ್ಟಿದ್ದೇನೆ, ನಾನು 7 ಗಂಟೆಗೆ ಸೆಂಟರಿಗೆ ಹೋಗ್ತೇನೆ. ಅವರು ಅಂದರೆ ಹೋಗಬೇಕು, ಅವರಿಲ್ಲ ಹೋಗಬಾರ್ದು ಅಂದರೆ ಇಲ್ಲ. ಸಾಧ್ಯವಿದೆ? ಇದು ಬೇಕು. ಇಲ್ಲರೆ ಆ ಮನೆಯಲ್ಲಿ ಜಗಳ ಇದೆ, ಏನಾದರೂ ಮನಸ್ಸಿನಲ್ಲಿ ವಿಚಾರ ನೆಗೆಟಿವ್ ಬರ್ತದೆ, ಇವರು ಕೇಳುವುದಿಲ್ಲ, ಇವರು ಹೀಗೆ, ಕಡೆಗೆ ಅವರು ಸಿಟ್ಟು ಮಾಡ್ತಾರೆ, ಏನೇನೋ ಎಲ್ಲ ಆಗಲಿಕ್ಕೆ ಕಾರಣ ಏಕೋ ಸೀತೆ ಅವರಿಗೆ ಯಾಕೆ ವನವಾಸಕ್ಕೆ ಹೋಗಬೇಕಾಯಿತು? ಒಂದೇ ಕಾರಣ, ಲಕ್ಷ್ಮಣ್ ಹೇಳಿದರು ಇಲ್ಲಿಂದ ಹೊರಗೆ ಹೋಗಬಾರದು. ಯಾಕೆ ಹೋಗಿದರು? ದಾನ ಮಾಡಬೇಕು. ಏನಾಯಿತು? ಈಗ ಅಮ್ಮವ್ರು ಹೇಳ್ತಾರೆ ಮುರಳಿ ಕೇಳಬೇಕು, ಬಾಬಾರು ಹೇಳ್ತಾರೆ 7 ಗಂಟೆಗೆ ಮುರಳಿ ಸ್ಟಾರ್ಟ್ ಆಗ್ತದೆ, ಹೋಗಬೇಕು. ಮಕ್ಕಳಿಗೆ ಟೀ ಕೊಡಬೇಕು, ಊಟ ತಯಾರು ಮಾಡಬೇಕು, ತಿಂಡಿ ತಯಾರು ಮಾಡಬೇಕು, ಪತಿಯವರಿಗೆ 9 ಗಂಟೆ ಆಫೀಸಿಗೆ ಹೋಗಬೇಕು. ಹೀಗೆ ಮಾಡಿಕೊಂಡು ಅರ್ಧ ಗುಂಡ ಮಾಡಿಕೊಂಡು ಬಂದರು. ನಂದು ಸ್ವಾರ್ಥ ನೋಡ್ತೀವಿ, ನನಗೆ ಹೋಗಬೇಕು.
ಏನು ಸಂಸಾರ ನೀವು ಕಟ್ಟಿದ್ರಿ ಅದರ ಸೇವೆ ಯಾರು ಮಾಡ್ತಾರೆ? ಅದಕ್ಕೆ ಬಾಬಾ ಅವರು ಹೇಳಿದು ಈ ಸಂಸಾರ ಬಂಧನ. ಯಾರು ಕಟ್ಟಿದ್ರು ಬಂಧನ? ನಾವೇ. ಅದಕ್ಕಾಗಿ ಹೇಳಿದು ಸಂಸಾರದ ಬಂಧನ ಮಾಡಬೇಡಿ. ಒಂದು ಯುಗ, ಒಂದು ಜನ್ಮ ಪವಿತ್ರವಾಗಿದೆ. ಈಗ ಸಂಸಾರದ ಬಂಧನೇ ಇಲ್ಲ, ಸ್ವತಂತ್ರತೆ. ನಿಮಗಾಗಿ ಏನಾದರೂ ಮಾಡಿದ್ರೆ, ತಂದೆ ತಾಯಿ ಸೇವೆ ಮಾಡಿದ್ರಿ ಬರಬಹುದು. ಯಾರು ನಿರ್ಬಂಧನ ಇದ್ದಾರೆ ಅವ್ರ ಸೆಂಟ್ರ್ ಈಗ ಕಡಿಮೆ ಅಂದರೆ 50,000 ಕನ್ಯೆಯವರಿದ್ದಾರೆ ಇಡೀ ವಿಶ್ವದಲ್ಲಿ. ಸ್ವತಂತ್ರವಾಗಿ ಸೇವೆ ಮಾಡ್ತಾರೆ, ಏನೂ ಇಚ್ಛೆ ಇಲ್ಲ, ಮಾಡ್ತಾರೆ. ಇದು ಮಾಡೋರಿದ್ದಾರಿಲ್ಲ. ಇದು ಪರಮಾತ್ಮನಿಗೆ ಶಿವ ಬಾಬಾರಿಗೆ ಸಹಯೋಗ, ಪವಿತ್ರ ಜೀವನದ ಸಹಯೋಗ ಬೇಕು. ನಾವು ಅವರಿಂದ ಏನೇನು ಬೇಡ್ತಾ ಇರ್ತೀವಿ, ಹೀಗೆ ಕೊಡ್ತಾರೆ ಯಾರು? ನಾವು ಅವರ ಶ್ರೀಮತದ ಪಾಲನೆ, ಅವರಿಗೆ ಏನು ಬೇಕು ಅವರಿಗೆ ಸುಖ ಕೊಟ್ಟರೆ ಅವರು 100ಕ್ಕೆ 100,000 ಗುಣ. ಇವತ್ತು ಬಾಬಾರು ಮುರಳಿಯಲ್ಲಿ ಹೇಳಿದ್ದಾರೆ, 1 ಹೆಜ್ಜೆ ನೀವು ಇಡಿರಿ, 1% ನೀವು ಸಹಯೋಗ ಕೊಡ್ತೀರಾ, ಅವರಿಗೆ ಬೇಕು. ಮಕ್ಕಳೇ ಹೊರತು ಅವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳ ಸಹಯೋಗ ಬೇಕು. 1 ಬೆರಳನ್ನು ಕೊಡ್ರಿ, ಅವರು 1000 ಕೊಡಲಿಕ್ಕೆ ತಯಾರಿದ್ದಾರೆ. ನಾವು ಅದನ್ನು ನೀವು ಕೊಡ್ರಿ ಮೊದಲು. ಅವರು ಬೇಡುವವರ ಧರ್ಮ ಇದು. ದ್ವಾಪರಯುಗದಲ್ಲಿ ಶಿವಬಾಬಾ ಪರಮಾತ್ಮನೇ ನೀವು ಕೊಡ್ರಿ ಮೊದಲು. ಇದು ಬೇಡುವುದಾಯಿತು, ಅದಲ್ಲ ಬೇಡುವವರಲ್ಲ. ಸಹಯೋಗ ಕೊಡ್ರಿ, 1000 ಗುಣ 1000 ಗುಣ ಕೊಡ್ತಾರೆ. ಅದಕ್ಕಾಗಿ ನಮ್ಮ ವ್ಯವಸ್ಥೆ ಮನೆಯಲ್ಲಿ ಪತಿಗೆ ಹೇಳಿಕೊಂಡು ಅವರಿಗೆ ಹೇಳ್ತಾರೆ ಹೋಗಬಾರ್ದು, ಹೋಗಬೇಡ್ರಿ, ಬರಬೇಡ್ರಿ. ಮನಸ್ಸಿಗೆ ಯಾರು ಕಟ್ಟಿಕೊಂಡು ಇಡಲಿಕ್ಕೆ ಆಗೋದಿಲ್ಲ. ಮನಸ್ಸಿಂದ ಬಾಬಾ ನೆನಪು ಮಾಡ್ತೀರಿ, ಊಟ ತಯಾರು ಮಾಡ್ತೀರಿ, ಎಲ್ಲ ತಿಂಡಿ ಮಾಡ್ತೀರಿ. ಬಾಬಾ ನೀವು ಹೇಳ್ತೀರಿ 7 ಗಂಟೆಗೆ ಮುರಳಿ ಕ್ಲಾಸಿಗೆ ಹೋಗಿ, ಹೇಗೆ ಹೋಗೋದು? ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಡಿರಿ, ಅವರು ತನ್ನನ್ನು ತಾನೇ ಹೇಳಬೇಕು, ನಾಳೆಗೆ ಹೋಗಿ ನೀವು ಅವರಿಗೆ ಹೇಳಿ. ಹೀಗೆ ಬಾಬಾ ಮಾತಾಡಿದೆ. ಬಂಧನ ಅಷ್ಟು ಯೋಗ. ಬಂಧನ ಬೇಕು, ಇಲ್ಲರೆ ಏನು ಮಾಡುವುದು? ನಿನ್ನೆ ಬಾಬಾ ಹೇಳಿದರು, ಎಷ್ಟು ಕಾಯಿಲೆ ಆಗೋದು ಒಳ್ಳೆಯದು, ಎಷ್ಟು ಕಾಯಿಲೆ ಇರ್ತದೆ ಅಷ್ಟು ನೀವೇನು ಹೇಳ್ತೀರಿ, ಬಾಬಾ ನೆನಪು ಮಾಡ್ತೀರಿ, ಇಲ್ಲರೇ ಇಲ್ಲ. ಅದಕ್ಕೆ ಬಂಧನ ಇದ್ದವರಿಗೆ ನೋಡಿ ಪ್ರತಿ ಒಂದೊಂದು ಬಾಬಾ ಮುರಳಿ ಕ್ಲಾಸ್ಗೆ ಹೋಗಬೇಕು, ಪತಿ ಇವರು ಇದು ಕೊಡೋದಿಲ್ಲ, ಏನು ಮಾಡಲಿ, ಬಾಬಾ ಅರ್ಥ ಮಾತಾಡ್ತಾ ಇರ್ತೀರಿ, ಹೌದಲ್ಲ? ಈ ಬಂಧನ ಬೇಕು. ಇದು ಬಂಧನ ಇದ್ದರೆ ನೀವು ಮಾತಾಡ್ತೀರಿ, ಬಾಬಾ ಅವರು ಸಹಯೋಗ ಕೊಡ್ತಾರೆ. ನಾಳೆ 2 ದಿವಸ ನೋಡ್ತಾರೆ, ಅವರು 3 ದಿವಸ ನೋಡ್ತಾರೆ. ಇವರು ನೋಡ್ತಾ ಇರ್ತೀವಿ, ಇವರ ಇದೇನೋ ಇದರಲ್ಲಿ ಫೇಸ್ನಲ್ಲಿ ಖುಷಿ ಇಲ್ಲ, ಅವರು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಅವರು ಕಲ್ಲಲ್ಲ, ನೋಡ್ತಾರೆ. ಇವರು ಇಲ್ಲೆಂದ್ರೆ ಇವರು ಕೇಳ್ತಾರೆ. ನಾನು ಇಲ್ಲೆಂದು ಹೇಳಿದರೂ ಹೋಗಲಿಲ್ಲ. 3ನೇ ದಿವಸ ಅವರಾಗೆ ನಿಮಗೆ ಹೋಗಬೇಕಲ್ಲ, ಹೋಗಿ, ಅವರಿಗೆ ಬಿಡ್ತಾರೆ. ಇದು ಧರ್ಮ. ಅವರ ಅವರು ಏನು ಹೇಳ್ತಾರೆ ಅದು ಬಿಟ್ಕೊಂಡು. ಸ್ವತಂತ್ರತೆ ಯಾವಾಗಿದೆ? ಯಾವಾಗ ನಾವು ಕನ್ಯೆಯರಿಗೆ ಯಾರ ಬಂಧನೇ ಇಲ್ಲ, ಬಂಧನ ಮುಕ್ತ ಕನ್ಯೆಯ ಜೀವನ. ನಾವೇ ಬಂಧನ ಕಟ್ಟಿಕೊಟ್ಟಿದ್ರಿ ಮತ್ತು ಮುಕ್ತಿ ಬೇಕು. ಆ ಬಂಧನ ನಾವು ಕಟ್ಟಿಕೊಟ್ಟಿದ್ದೀವಿ, ಅದರ ನಿಯಮಾನುಸಾರ ನಡೆಯಬೇಕು, ಸಹಿ ಮಾಡಬೇಕು. ಇಲ್ಲದ್ರೆ ಅವರು ಹೇಳಿಲ್ಲ ಹೋಗಬೇಡಿ, ನೀವು ಹೋದರೆ ಏನಾಗ್ತದೆ? ಅವರ ಮನಸ್ಸಿನಲ್ಲಿ ದುಃಖ ಯಾರು ಕೊಟ್ಟರು? ಅವರ ಮನಸ್ಸಿನಲ್ಲಿ ವ್ಯರ್ಥ, ವಿಕಲ್ಪ, ಕ್ರೋಧ ಎಲ್ಲಿಂದ ಬಂತು? ನಾವು ಬೀಜ ಹಾಕಿದ್ದು, ಸಹಿ ಬೀಜ ಯಾರು ಹಾಕಿದ್ರು? ಅದು ನಮಗೆ ಅವರಿಗೆ ನಮ್ಮ ಪತಿಯವರು ಹೀಗೆ ಮಾತಾಡ್ತಾರೆ, ಇದೇ ಹೇಳ್ತಾರೆ, ಸಿಟ್ಟು ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಾವು ನಮ್ಮನ್ನು ನೋಡೋದಿಲ್ಲ, ಬೇರೆಯವರು ನೋಡ್ಲಿಕ್ಕೆ ಬರ್ತದೆ. ನನ್ನ ಕರ್ಮದಲ್ಲಿ ಏನು ಮಾಡಿದೆ ನಾನು, ಇದು ಬೇಕು. ಅದಕ್ಕಾಗಿ ಸೀತೆಯವರಿಗೆ ಲಕ್ಷ್ಮಣ ಹೇಳಿದರು ಹೊರಗೆ ಹೋಗಬೇಡಿ. ಆದರೂ ಯಾಕೆ ಹೋದರು ಅವರು ಏನು ಕೆಟ್ಟ ಇದ್ದಿದ್ದಿಲ್ಲ. ದಾನ, ಯಾರೂ ಸಾಧು ಸಂತರು ಬಂದರೆ ಅವರಿಗೆ ದಾನ ಕೊಡಲೇಬೇಕು, ಈ ಇಚ್ಛೆ. ಇಲ್ಲಿ ಅಕ್ಕವ್ರದ್ದು ಅಮ್ಮವ್ರದ್ದು ಇದೇ ಇಚ್ಛೆ. ನಾವು ಮುರಳಿ ಬಾಬಾರು ಶಿವಬಾಬಾರು ಬಂದಿದ್ದಾರೆ, ಮುರಳಿ ಕ್ಲಾಸಿಗೆ ಹೋಗಬೇಕು ಅಷ್ಟೇ ಗೊತ್ತಿದೆ. ಅವ್ರು ಬಾಬಾರು ಏನು ಹೇಳಿದ? ಶ್ರೀಮತೆ ಅನುಸಾರ. ನಂಬರ್ 1 ಗೃಹಸ್ಥ ಧರ್ಮ, ಗೃಹಸ್ಥದಲ್ಲಿ ಇತ್ತು ಶ್ರೀಮತ ಅನುಸಾರ ನಡೆಯಬೇಕು. ಅವರು ಮತ ಪತಿ ಪರಮೇಶ್ವರನ ಮಗು. ಅವರಿಗೆ ಸಂತುಷ್ಟ ಮಾಡಿ. ಅವರು ಕಲ್ಲಲ್ಲ, ಅವರಿಗೂ ಬಾಬಾವ್ರ ಬುದ್ಧಿ ಕೊಡ್ತಾರೆ. ಬಾಬಾವ್ರಿಗೆ ಹೇಳ್ತೀರಿ ನೀವು, ನಾಳೆಗೆ ಅವರಾಗೆ ಹೇಳ್ತಾರೆ, ನಿಮಗೆ ಹೋಗಬೇಕು, ಹೋಗ್ರಿ, ಆಯಿತು. ಇದು ಧರ್ಮ, ಇದು ಎಲ್ಲರಿಗೆ ಸಹಿ
ಏನು ಮಾಡಬೇಕು? ಯಾರಾದರೂ ಬೇರೆ ವಿಚಾರ ಇದೆ ಎಲ್ಲರೇ ಬಾಬಾ ಅವರು ಮೊದಲು ಬಂದ ಅದನ್ನೆಲ್ಲ ಬಿಟ್ಕೊಂಡು ಬಿಡಬೇಕು. ಅದು ಮಕ್ಕಳಿಗೆ ಮಾಡೋಣ. ಪತಿ ಬೇಕಾದರೆ ಚಾಯ್ ಮಾಡಿ ಕೊಡ್ತಾರೆ, ಅವ್ರಿಗೂ 2 ಕೈ ಇದೆ, ಅವ್ರು ಬೇಕಾದರೂ ಮಾಡಿ ಕುಡಿಬೋದು. ಹಾಂ ಹೇಳಿ, ಮಾಡ್ಬೋದು. ಏನು ಮಾಡಬೇಕು? ಅದೇ ನಮ್ಮ ವಿಚಾರ ಬರ್ತದೆ ಇದು. ಅದಕ್ಕಾಗಿ ಗೃಹಸ್ಥ ಧರ್ಮದ ಪಾಲನೆ ಮಾಡಬೇಕು. ಕಡೆಗೆ ಬರ್ತದೆ. ಕಡೆಗೆ ಎಲ್ಲ ಆಯಿತು, ಪತಿ ಹೋದರು, ಮಕ್ಕಳು ಸ್ಕೂಲಿಗೆ ಹೋದರು, 10ರಿಂದ 12 ತನಕ 12 ಗಂಟೆಗೆ ಬರ್ತಾರೆ. ಅಲ್ಲಿ ತನಕ ನಿಮಗೆ ಸಮಯದ ಎಲ್ಲ ಮಾಡಿಟ್ಕೊಂಡು ನೀವು 10 ಗಂಟೆಗೆ ಸೆಂಟ್ರ್ ಬರ್ರಿ, ಬಾಬಾರಾಮ್ದಲ್ಲಿ ಕೂತ್ಕೊಳ್ಳಿ, ಮುರಳಿ ಓದ್ರಿ, ಅಕ್ಕವರಿಗೆ ಭೇಟಿಯಾಗ್ರಿ, ಏನೋ ಸೇವಾ ಇದೆ, ಪಲ್ಯ ಕಟ್ಟಬೇಕು, ಕ್ಲೀನ್ ಮಾಡಬೇಕು, ನೀರು ಹಾಕಬೇಕು, ಏನಾದರೂ 1-2 ಗಂಟೆ ಸೇವೆ ಮಾಡಿರಿ. ಇಲ್ಲದ್ರೆ ಮನೆಯಲ್ಲಿ ಮೊಬೈಲು ಇಲ್ಲಿ ಅಲ್ಲಿ ಎಲ್ಲ ಮಾಡೋದಕ್ಕಿಂತ 2 ಗಂಟೆ ಇದೆ ನಿಮ್ಮ ಹತ್ರ. ಸಮಯ ಹೇಗೆ ಸಫಲ ಮಾಡಬೇಕು? ವಿಧಿಪೂರ್ವಕ, ನಮ್ಮ ಸ್ವಾರ್ಥ ಮೂಲಕ ಅಲ್ಲ. ಧರ್ಮ ಮತ್ತು ಸ್ವಾರ್ಥ, ಧರ್ಮದ ಮೂಲಕ ಮಾಡ್ತೀರಾ, ಅಲ್ಲಿ ಸಫಲ. ನಿಮಗೂ ಶಾಂತಿ, ಅವರಿಗೂ ಶಾಂತಿ, ಹೌದಲ್ಲ? ಇಲ್ಲದ್ರೆ ನಿಮಗೆ ಶಾಂತಿ ಸಿಗ್ತದೆ. ಮುರಳಿ ಕ್ಲಾಸ್ ಬಂದಿದೆ, ಅವರಿಗೆ ಅದರ ನಿಯಮ ಅನುಸಾರ ಧರ್ಮ. ಬಾಬಾಕ್ಕೆ ಬಾಬಾ ಸೇವೆ ಎಲ್ಲರೂ ಮಾಡ್ತಾರೆ, ಇಡೀ ವಿಶ್ವದಲ್ಲೇ ಮಾಡ್ತಾರೆ. ಸೇವೆದ ಮೊದಲು ಒಂದು ಶಬ್ದ ಇದೆ, ಶ್ರೀಮತ ಅನುಸಾರ ಸೇವೆ. ಸಂಪೂರ್ಣ ಸಫಲತೆ ಸಿಗ್ತದೆ, ಖುಷಿ ಸಿಗ್ತದೆ. ಆ ಸೇವೆ ನಿಮಗೆ ಖುಷಿ ಅನ್ನಿಸ್ತದೆ, ಲೈಟ್ ಮಾಡುತ್ತದೆ, ಕರ್ಮ ಬಂಧನದಿಂದ ಮುಕ್ತ ಮಾಡ್ತದೆ, 21 ಜನ್ಮಕ್ಕೆ ಪ್ರಾರಬ್ಧ ಕೊಡ್ತದೆ. ಶ್ರೀಮತ ಅನುಸಾರ. ಶ್ರೀಮತ ವಿರುದ್ಧ ನನಗೆ ಒಳ್ಳೆ ಅನಿಸ್ತದೆ. ಮನಮತದಿಂದ ಏನು ಸೇವೆ ಮಾಡ್ತೀರಾ, ಆ ಸೇವೆಯಿಂದ ನೀವು ಖುಷಿ ಇಲ್ಲ, ನಿಮಗೂ ವಿಚಾರ ಏನು ಅವ್ರ ಮೇಲೆ ನೆನಪು ಮಾಡ್ತಾರೆ, ಟೀ ಮಾಡಿಕೊಡ್ಲಿಲ್ಲ, ಇಲ್ಲಿ ವಿಚಾರ ಬರ್ತದೆ. ಇಲ್ಲೂ ನಿಶ್ಚಿಂತವಾಗಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕರ್ಮ ಬಂಧನ ಎಳಿತದೆ, ನಿಶ್ಚಿಂತವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲ ಮಾಡಿಕೊಂಡು ತಯಾರಿ ಇಟ್ಕೊಂಡು ಫ್ರೀ ಆಯಿತು, 10 ಗಂಟೆ ಫ್ರೀ ಆಯಿತು, ಬರ್ರಿ ಸೆಂಟ್ರಿಗೆ, ಸೇವೆ ಮಾಡಬಹುದು. 1 ವರ್ಷ ಈಗ ಮತ್ತೊಂದು ಬರ್ತು. ಈಗ ಅಕ್ಕವರು ಹೇಳ್ತಾರೆ ಅಮ್ಮವರಿಗೆ ನೋಟ್ ಕೊಡಲಿ, ಅಮ್ಮವರೇ ಇವತ್ತು ಬೆಳಿಗ್ಗೆ ಈಗ 10-12 ಗಂಟೆಗೆ ಯಾರು ಬರುವವರಿದ್ದಾರೆ, ನೀವು ಈ ಪಲ್ಯ ಕಟ್ ಮಾಡಬೇಕು, ಇದು ಮಾಡಬೇಕು. ಏನು ನಾ ಹೇಳ್ಬೋದು, ಆಗುದಿಲ್ಲ. 12 ಗಂಟೆಗೆ ಹೋಗ್ಬೇಕು ಅವರಿಗೆ, ಮಕ್ಕಳು ಬರ್ತಾರೆ ಸ್ಕೂಲ್ದಿಂದ. ಇದರ ವ್ಯವಸ್ಥೆ ಹೇಳಿ. ಅಕ್ಕವ್ರು ಹೇಳ್ತಾರೆ, ಅಕ್ಕವ್ರ ಸೆಂಟರ್ದಲ್ಲಿ ಯಾರೋ ಬರ್ತಾ ಇದೆ, ಏನೋ ಪ್ರೋಗ್ರಾಮ್ ಇದೆ, ಅಮ್ಮವ್ರದ್ದು ನೋಟ್ ಕೂಡಲೇ ಹೇಳ್ತಾರೆ, ಅಮ್ಮವ್ರೆ ನೀವು ಹೊತ್ತು ಇದೆಲ್ಲ ಸೇವೆ ಮಾಡಿಕೊಂಡು ಕಡೆಗೆ ಹೋಗ್ರಿ. ಬಾಬಾರ ಸೇವೆ ಏನು ಮಾಡಬೇಕು, ಇದರ ಜವಾಬು ನೀವು ಕೊಡಬೇಕು. ಈಗ ಅಣ್ಣವ್ರಿಗೆ ಇವರಿಗೆ 8 ಗಂಟೆಗೆ ಜಾಬಿಗೆ ಹೋಗಬೇಕು. ಅಕ್ಕವ್ರು ಹೇಳ್ತಾರೆ, ರೇ ಇದು ಇವರಿಗೆ ಸ್ಟೇಷನ್ ಬಿಟ್ಬಿಡ್ರಿ, ಏರ್ಪೋರ್ಟಲ್ಲಿ ಬಿಟ್ಬಿಡ್ಬೇಕು, ಮಾರ್ಕೆಟ್ ಹೋಗಿ ಇರ್ತನ್ರಿ. ಈಗ ನೀವೇನು ಹೇಳ್ತೀರಿ? ಸೇವೆ ಬಾಬಾರ್ದು, ಸೇವೆ ಮಾಡಲೇಬೇಕು. ಏನು ಮಾಡಬೇಕು? ಜಾಬು ಮಾಡಬೇಕು. 9 ಗಂಟೆ ಹೋದರೆ ಆಗ್ತದೆ, ಅಲ್ಲಿ 8 ಗಂಟೆಗೆ ಹೋಗಿ ಮುಟ್ಟಬೇಕು. ಏನು ಮಾಡಬೇಕು? ನೀವೇ ಹೇಳಿ. ನೀವು ಸ್ವಲ್ಪ ಮಾತಾಡಿ, ಇಲ್ದರೆ ನಿದ್ದೆ ಬರ್ತದೆ. ಹೇಳಿ ಮೊದಲೇ, ಅಮ್ಮವ್ರು ಹೇಳಿ ಏನು ಮಾಡಬೇಕು? ನಿಮಗೆ ಅಕ್ಕವ್ರು ಹೇಳ್ತಾರೆ, ಏನು ಮಾಡ್ತೀರಿ ನೀವು? ಮನೆಯಲ್ಲಿ 9 ಮಕ್ಕಳು ಬರ್ತಾರೆ 12 ಗಂಟೆಗೆ. ಅಲ್ಲ, ಬಂದಿದ್ರಿ, ಈಗ ಸ್ಕೂಲ್ ಹೋಗಿದ್ದೀರಿ ಅವರು, ನೀವು ಬಂದಿದ್ದೀರಿ. ಈಗ 12 ಗಂಟೆ ಮುಟ್ಟಬೇಕು, ಅಲ್ಲಿ 19-10 ನಿಮಿಷ ಇದೆ, ಹೋಗಬೇಕು. ಇಲ್ದರೆ ಅವರು ಹೊರಗೆ ಅವರಿಗೆ ಏನಾದರೂ ಹೇಳ್ತಾರೆ, ಮಾತಾಡ್ತಾ ಇದ್ದ ಕಡೆ ಇದು ಮಾಡ್ತಾರೆ. ಏನು ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ? ಅಣ್ಣವ್ರ ಹೇಳಿ. ಬಂದು ಸೊಲ್ಯೂಷನ್ ಬಂತು. ಏನು ಮಾಡ್ತೀರಿ? ಆನ್ಲೈನ್ ಸೇವೆನಾಗ್ತದೆ. ಅಣ್ಣವರು ಸಹಿ ಉತ್ತರ ಕೊಡಿ. ಅಷ್ಟು ಭಾಳಷ್ಟು ಸರ್ತಿ ನಾನು ಹೇಳಿದ್ದೇನೆ ಕ್ಲಾಸ್ದಲ್ಲಿ, ಮಧುಬಂದಲ್ಲಿ ಯಾರ್ಯಾರು ಹೋಗ್ತಾರೆ ಭಾಳಷ್ಟು ವರ್ಷದಿಂದ. ನಮ್ಮ ಮುಖದಿಂದ ಯಾವಾಗಲೂ ಆಗುವುದಿಲ್ಲ ಅಂತ ಹೇಳಬಾರ್ದು. ಅಮ್ಮರಿಗೆ ಗೊತ್ತಿದೆ ಆಗುವುದಿಲ್ಲ, ಹೋಗಬೇಕು, ಆದರೂ ಮಾಡೋಣ. ಅಣ್ಣವ್ರಿಗೂ ಹೇಳಿದರು ಮಾಡೋಣ. ಅವತ್ತು ನೋಡ್ತಾರೆ ಈ ಅಣ್ಣವ್ರು ಕೂತ್ಕೊಂಡು, ಅಣ್ಣವ್ರು ಏನು ಮಾಡ್ತಾರೆ ಈಗ? ಖಾಲಿ ಇದ್ದೀರಲ್ಲ, ಸೆಂಟ್ರಿಗೆ ಹೋಗಿ ಈ ಸೇವೆ ಮಾಡಿ,
ನಾಳೆ ನಾಡ್ದು ಯಾವಾಗ ನಿಮಗೆ ಹೇಳಿದ್ರೆ ನಮ್ಗೆ ಕೊಡಿ, ಈಗ ನನಗೆ 9 ಗಂಟೆಗೆ ಹೋಗಬೇಕು. ಆಯಿತು, ಇವ್ರು ಮಾಡ್ತಾರೆ. ಇವರು ಇಲ್ಲ, ಒಬ್ಬರು ಇದ್ದಾರೆ, ಏನು ಮಾಡಲಿ, ಅವರು ಆನ್ಲೈನ್ ಹೇಳ್ತಾರೆ, ಯಾರಾದ್ರೂ ಫೋನ್ ಮಾಡ್ತಾರೆ, ಯಾರಾದರೂ ಹೇಳ್ತಾರೆ, ಅಣ್ಣವರು ಏನು ಮಾಡ್ತಾರೆ, ಖಾಲಿ ಇದ್ದಾರಾ 1 ಗಂಟೆ ಇದು ಸೇವೆ ಮಾಡಿರಿ. ಎರಡನೇದು, ಇವರಿಗೆ ಹೇಳಿದ್ರೆ ಯಾರಿಗೆ ಸ್ಟೇಷನ್ ಮುಟ್ಟಿಸ್ಬೇಕು, ಆಗ್ತದೆ, ಫೋನ್ ಮಾಡ್ತಾರೆ, ಯಾರ ರಿಕ್ಷಾ ಟ್ಯಾಕ್ಸಿ ಅವ್ರಿಗೆ ಕರೀತಾರೆ, ಇವರಿಗೆ ಸ್ಟೇಷನ್ ಬಿಡ್ರಿ, ಇದು ಹಣ ತಗೊಳ್ರಿ, ಮಾಡ್ಬೋದು, ಮಾಡಿ ಇಲ್ಲದರೆ ಮಾಡಿಸಿರಿ, ಆಗ್ತದೆಲ್ಲ. ಸಂಭವ ಇದೆ, ಇಲ್ಲ ಹೇಳಬಾರದು. ಯಾಕೆ ಹೀಗೆ ಹೇಳುವುದಿಲ್ಲ, ಈಗಲೂ ಹೇಳ್ತೇನೆ. ಒಂದು ಉದಾಹರಣೆ, ಒಂದು ಕುಮಾರದ್ದು, ಒಬ್ಬ ಕುಮಾರದ್ದು ಸೆಂಟ್ರದಲ್ಲಿ 2 ಮಾತೆಯವರು ಒಂದೇ ಕುಮಾರ್ ಬರ್ತಿದ್ರು. 20 ವರ್ಷ ಮೊದಲು ಹೈದರಾಬಾದಲ್ಲಿ ಆ ಅಕ್ಕವರು ಬಂದು ಹೇಳಿದರು, ಈ ಕುಮಾರ್ ಒಳ್ಳೆ ಎಲ್ಲ ಸೇವೆ ಮಾಡ್ತಾನೆ, ನೀರು ತುಂಬೋದು ಎಲ್ಲ ಮಾಡ್ತಾನೆ. ಅವರು ಹೇಳ್ತಾನೆ, ನಾನು ಪ್ರತಿ ದಿವಸ ಹೋಗ್ತಾನೆ. ರಾಜಸ್ಥಾನದವರು, ರಾಜಸ್ಥಾನ ಅಲ್ಲ, ಅದು ಏನು ಗುಜರಾತ್ದಲ್ಲಿ ಇದಿದೆ, ಗಾಂಧಿಧಾಮ್, ಗುಜರಾತ್ ಆ ಸೈಡಿಗೆ, ಅಲ್ಲಿ ಕಚ್ಛದವರು. ಅವ್ರು ಏನು ಮಾಡ್ತಾರೆ, ಇದಿದೆಲ್ಲ ಮೆಣಸಿನಕಾಯಿ ಪೌಡರ್ ಮಾಡ್ತಿದ್ರು. ಏನು ಓದಲಿಲ್ಲ, ಏನಿಲ್ಲ, ಸೈಕಲ್ದಲ್ಲಿ ಬರ್ತಾರೆ, ಒಬ್ಬರೇ ಕುಮಾರ್ ಇದ್ದಾನೆ, ಸೇವೆ ಮಾಡ್ತಾನೆ. ಅಲ್ಲಿ ಆ ಸಮಯದಲ್ಲಿ 7 ಗಂಟೆಗೆ ನೀರು ಬರ್ತದೆ. 7 ಗಂಟೆಗೆ ನೀರು ತುಂಬಲಿಲ್ಲ ಗವರ್ಮೆಂಟು, ಇಲ್ಲದರೆ ನೀರು ಸಿಗುವುದಿಲ್ಲ, ಇಡೀ ದಿವಸ ಇಲ್ಲ. ಅವರು ಸೈಕಲ್ ಹೊಡ್ಕೊಂಡು ಬಂದು ಕೂತ್ಕೊಳ್ತಾರೆ. ಅಕ್ಕವರು 7 ಗಂಟೆಗೆ ಮುರ್ಲಿ, ಅರೆ ನೀವು ಕೂತ್ಕೊಂಡು ಹೋಗಿ ನೀರು ತುಂಬಿ, ಏನು ಮಾಡೋದು, ಹೋಗಲೇಬೇಕು, ಹೌದಲ್ಲ. ಹೋಗ್ತಾನೆ, 1 ದಿವಸ ನೀರು ತುಂಬ್ತಾನೆ. 2ನೇ ದಿವಸ ಕೇಳ್ತಾನೆ, ವಿಚಾರ ಮಾಡ್ತಾನೆ, ಅಲ್ಲಿ ಹೋದರೆ ಬಾಬಾವ್ರದ ಮುರಳಿ ಮಿಸ್ ಮಾಡಬಾರ್ದು. ಅಕ್ಕವರು ಮುರಳಿ ಓದಲಿಕ್ಕೆ ಕೊಡೋದಿಲ್ಲ, ಕೇಳಲಿಕ್ಕೆ, ನೀರು ತುಂಬಲಿಕ್ಕೆ ಸೇವೆ ಮಾಡಿ ಹೇಳ್ತಾರೆ. 1 ವರ್ಷ ಬರಲೇ ಇಲ್ಲ. ಅವ್ರ ತಪ್ಪು ಇಲ್ಲ, ಮುರಳಿ ಕೇಳಿಕ್ಕೆ ಬರೀ ಬಾಬಾವ್ರು ಹೇಳಿದ ಮುರಳಿ ಮಿಸ್ ಮಾಡಬಾರ್ದು. 1 ವರ್ಷ ಆಯಿತು, ಮದುವನಿಗೂ ಬರಲಿಲ್ಲ. ಅಕ್ಕವರು 1 ದಿವಸ ಸಣ್ಣ ಮದುವನಲ್ಲಿ ಬಂದ, ಹೇಳಿದ್ರು, ಆ ಹುಡುಗ ಬರ್ತಿದ್ದ, ಈಗ ಬರೋದೇ ಇಲ್ಲ, ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಅರೆ ಮದುವನೂ ಬರಲಿಲ್ಲ. 1 ವರ್ಷ ನಂತರ ಯಾವಾಗಲೂ ಸಿಕ್ಕಿದ್ರು. ಅರೆ ಎಲ್ಲಿ ಹೋಗಿದ್ರಿ, ಏನಾಯಿತು, ಸೆಂಟ್ರ್ ಹೋಗೋದಿಲ್ಲ, ನೀವು ಬಾಬಾವರು ಬಾದವರಿಗೆ ಬಾಯಾರಿಕೆ ಆಗಿದೆ, ನೀವು ಕೊಡಲಿಲ್ಲ ನೀವು. ಅಣ್ಣವರೇ ಏನು ಮಾಡೋದು, ನಾನು ಮುರಳಿ ಕೇಳಿಗೆ ಹೋಗ್ತೇನೆ, ಇಡೀ ದಿವಸ ಬಹಳಷ್ಟು ಕಷ್ಟ ಮಾಡಬೇಕು, ಊಟ ತಯಾರು ಮಾಡಬೇಕು, 7 ಗಂಟೆಗೆ ಬರ್ತೇನೆ ನಾನು ಇದುಕೊಂಡು ಸೈಕಲ್ ತಗೊಂಡು. ಅಕ್ಕವರು ನೀರು ತುಂಬೇದು ಹೇಳ್ತಾರೆ, ನಾನು ಹೋಗೋದೇ ಬಿಟ್ಟು. ಅರೇ ನೀನು ನಿನ್ನ ಭಾಗ್ಯವನ್ನು ಅಳಿಸಿ ಹಾಕಿದ್ರಿ, ಬಾಬಾ ಅವರಿಗೆ ಬೆಷ್ಟು ಹಸಿವೆ ಹಾಕಿತ್ತು, ನೀರು ಬೇಕಾದ, ಊಟ ತಯಾರು ಮಾಡಬೇಕು, ನೀರೇ ಇಲ್ಲ. ಅಣ್ಣವ್ರು ಏನು ಮಾಡಬೇಕು, ಈಗ ಉತ್ತರ ಕೊಡ್ರಿ. ನಮ್ಮ ಜೀವನದಲ್ಲಿ ಅದೊಂದ್ಸಲ ಆಗಿತ್ತಲ್ಲ ಈ ಇನ್ಸಿಡೆಂಟು. ಲೈಕ್ ನಾವೇನು ಮಾಡಿದ್ವಿ, ಅಕ್ಕವ್ರಿಗೆ ಹೇಳಿದ್ವಿ, ಅಕ್ಕ ನಿಮಗೆ ಫೋನ್ ಮಾಡ್ತೀವಿ, ಮೊಬೈಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಗ ಮೊಬೈಲ್ ಇಲ್ಲ ಆಗಿತ್ತು, 20 ವರ್ಷ ಮೊದಲೇ ಹೇಳಿದೆ. ಈಗ ಅಣ್ಣವರು ವಿಚಾರ ಮಾಡಿ, ಈಗ ಅಲ್ಲಿ ತನಕ ಅಮ್ಮವರು ಉತ್ತರ ಕೊಡ್ರಿ, ಏನು ಮಾಡಬೇಕು. ಈಗ ಅಕ್ಕವರು ಹೇಳ್ತಾರೆ ನಿಮಗೆ, ಇದು ಸೇವೆ ಮಾಡಬೇಕು. ಮೊದಲು ಹೇಳಿದೆ, ನಾ ಶಬ್ದ ಹೇಳೋದು ಬ್ರಾಹ್ಮಣರಲ್ಲ, ನಾಸ್ತಿಕರು. ಅವರು ಪರಮಾತ್ಮನ ಮಗು ಇಲ್ಲ, ಅವ್ರಿಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಏನು ಹೇಳಿದ್ರು ಇಲ್ಲಂದು ಆಗೋದಿಲ್ಲ. ಮೊದಲು ಏನು ಮಾಡ್ತೀರಿ ಕಡೆಗೆ ಪುನಃ ಮಾಡಬೇಕಲ್ಲ, ಏನಾದರೂ ಏನು ಮಾಡಬೇಕು, ವ್ಯವಸ್ಥೆ ಹೇಳಿದೆ. ಈಗ ಅಮ್ಮವರು ಇದು ಕೂತ್ಕೊಂಡಿದ್ದಾರೆ, ಅಮ್ಮವ್ರು ಏನು ಮಾಡ್ತೀರಿ, ಖಾಲಿ ಇದ್ದೀರಾ, ಅಕ್ಕವ್ರಿಗೆ ಏನು ಸೇವೆ ಇದೆ ಸೆಂಟರ್ದಲ್ಲಿ, ನಾವು ಮಾಡಿರಿ, ಯಾವಾಗ ನಿಮಗೆ ಏನಕ್ಕಿದ್ದರೆ ನಮಗೆ ಹೇಳಿ ನಾನು ಮಾಡ್ತೇನೆ, ನೀವು ಮಾಡಿ, ಇದು ಬೇರೆಯಿಂದ ಮಾಡಿಸಿರಿ, ಇಲ್ಲ ಎಂದು ಹೇಳಬೇಡಿ. ಈ ಸೇವೆಯೇ ನಿಮ್ಮ ತಗ್ದೀರು, ಭಾಗ್ಯ ಮಾಡುವ ವಿಧಿ. ನಿಮಗೆ ಹೇಳುವುದಲ್ಲ, ನಾನು ನನ್ನ ಅನುಭವ ಹೇಳ್ತೇನೆ. 50 ವರ್ಷ ಮೊದಲು, ಈಗಲ್ಲ 50 ವರ್ಷ ನೋಡಿ, ಸೆಂಟರ್ದಲ್ಲಿ 2-3 ಅಣ್ಣವ್ರು ಬರ್ತಿದ್ದರು, 2-3 ಬಾಂಬೆಯಲ್ಲಿ 2-3 ಅಮ್ಮವ್ರು ಬರ್ತಿದ್ದರು. ಅಕ್ಕವರು ಅನೌನ್ಸ್ಮೆಂಟ್ ಮಾಡಿದರು. ಏನು ಅನೌನ್ಸ್ ಮಾಡಿ, ಈ ಅಕ್ಕವರಿಗೆ ಸೆಂಟರ್ದಲ್ಲಿ ಇದ್ದಾರೆ ಟೀಚರ್, ಅವರಿಗೆ ಮದುವನ್ನು ಬಿಡಬೇಕು, ಹೋಗಬೇಕು ಅವರಿಗೆ. 1978ದಲ್ಲಿ, ಈಗಲ್ಲ. ಯಾರೂ ಏನೂ ಹೇಳಿಲ್ಲ, ಯಾರೂ ಮಾತಾಡಲಿಲ್ಲ. 3-4 ಅಣ್ಣವ್ರು ಇದ್ದರು, ನಾನು ಇದ್ದೆ, ಮುರಳಿ ಕೇಳ್ಕೊಂಡು ಬಂದೆ. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಿಮಗೆ ಎಲ್ಲರೂ ಅವರು ಬಾಬಾ ಅವರು ಮದುವನ್ನು ಕರೀತಾರೆ, ನೀವು ಹೇಳಬೇಕಾಗಿದ್ದು ಹೋಗ್ಬೋದು. ಆವಾಗ ಜಪಾನ್ದಿಂದ ನಮ್ಮ ಕಾಂಟ್ರಾಕ್ಟ್ ನಡೀತಾ ಇತ್ತು, ಹಿಂದೂಸ್ತಾನ್ ಲಿವರ್ ಫ್ಯಾಕ್ಟ್ರಿ ಆಗ್ತದೆ, ಅದರೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಪ್ಲ್ಯಾನಿಂಗ್. ಜಪಾನ್ದರು ಪ್ರತಿ ದಿವಸ 6 ಗಂಟೆ 7 ಗಂಟೆ ಡಿಸ್ಕಷನ್ ಆಗ್ತಿತ್ತು. ಆಗೋದಿಲ್ಲ ನನಗೂ, ಆದರೂ ನನ್ನ ವಿಚಾರ, ನಮಗೆ 2 ರೊಟ್ಟಿ ಬೇಕು,
10 ಕೋಟಿ ರೂಪಾಯಿ ಹಣ ಬೇಕು, ಯಾ ಭಗವಂತ ಬೇಕು, ಇದು ವಿಚಾರ ಬಂತು. 2 ಗಂಟೆ ತನಕ ನಿದ್ದೆ ಬರಲಿಲ್ಲ. ನಾನು ಹೋಗ್ಬೋದು 2 ದಿವಸ, ನಾನೇನು ಕೆಲಸ ಮಾಡೋದಿಲ್ಲ, ಪ್ಲ್ಯಾನ್ ಕೊಟ್ಟಿದ್ದಾರೆ ಅವರೆಲ್ಲ ಮಾಡ್ತಾರೆ, ನಾನೇನು ಮಾಡಬೇಕು, ನಾನು ಹೋಗಿ ಬರ್ಬೋದು. 2 ಗಂಟೆಗೆ ವಿಚಾರ ಬಂತು, ರಾತ್ರಿಗೆ ಹೋಗಬೇಕು, ಏನೇ ಆಗಲಿ. ನಾನು ಬೆಳಿಗ್ಗೆ ಬಂದು ಅಕ್ಕವರಿಗೆ ನಾನು ಹೋಗ್ತೇನೆ. ಮನೆಯಲ್ಲಿ ದೊಡ್ಡ ಅಣ್ಣವರಿದ್ದರು, ಅವರು ಹೇಳಿದ್ರು, ಏನು ನೀವು ಇಷ್ಟು ಬೀಜಿಯಿಂದ ಹೇಳ್ತೀರಿ, ಮತ್ತೆ ಏನು ಮಾಡಬೇಕು, ಫೋನ್ದಿಂದ ಹೇಳ್ತೀವಿ, ಅವ್ರು ಮಾಡ್ತಾರೆ ಪ್ಲ್ಯಾನ್ ಕೊಂಡು. ಒಂದೇ ದಿವಸ ಹೋಗೋದು, 2ನೇ ದಿವಸ ಬರ್ತೇನೆ. ಬಂದೆ ಮದುವೆನಕ್ಕೆ. 8 ತಿಂಗಳು ಇದ್ದೆ, ಫಸ್ಟ್ ಟೈಮ್ ಬಂದಿದ್ದು. ಸೇವೆ ಏನು ಮಾಡಬೇಕು ಏನೂ ಗೊತ್ತಿಲ್ಲ, ಯಾವ ಕೇಳಿ ಸೆಂಟರ್ದಲ್ಲೂ ನೋಡಲಿಲ್ಲ. 8 ತಿಂಗಳು ಮನೆ ಮದುವೆಯಲ್ಲಿ ಬಂದೆ. ಏನು ಮಾಡಿದೆ, ನನ್ನ ವಿಚಾರ ಅಲ್ಲ. ಬಂದ ನಂತರ ರಾತ್ರಿಗೆ ಫೋನ್ ಮಾಡ್ತಿದ್ದೆ, ರಾತ್ರಿಗೆ 10ರಿಂದ 11 ತನಕ ಇದು ಮಾಡಬೇಕು, ಅದು ಮಾಡುವವರು ನಾನೇನು ಮಾಡಬೇಕಾಗಿರಲ್ಲ, ಡೈರೆಕ್ಷನ್ ಕೊಡೋದು, ಅಲ್ಲಿದ್ದರೂ ಹಾಗೆ ಅದೇ ಮಾಡಿದ್ದೆ. ಕಡೆಗೆ ಮಧುಬನದಲ್ಲಿ ಆವಾಗ ಮುರಳಿ ಕೈಯಿಂದ ಬರೀತಿದ್ದರು, ಒಬ್ಬ ಅಕ್ಕ ಕೂತ್ಕೊಂಡು ಕೈಯಿಂದ ಬರೀತಿದ್ರು. ಬಾಂಬೆಯಲ್ಲಿ ನೋಡಿದಲ್ಲಿ ಪ್ರಿಂಟಿಂಗ್ ಆಗ್ತದೆ, ಮಧುಬನದಲ್ಲಿ ಅವರಿಗೆ ಗೊತ್ತೇ ಇಲ್ಲ. ನಾನು ಹೇಳಿದೆ ಹೀಗೆ ಮಾಡ್ಬೋದು, ಅಲ್ಲಿ ಒಂದು ಮಷಿನ್ ಇತ್ತು ಅವರ ಹತ್ರ, ಯಾರು ನಡೆಸ್ಲಿಕ್ಕೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತು ಇವರು ನಿಮ್ಮ ಇಂಡಸ್ಟ್ರಿ ನಡೀತಾರೆ. ನಾನು ಆ ಮಷಿನ್ ಚಾಲು ಮಾಡಿ ಜ್ಞಾನ ಮುರಳಿ ಎಂದು ಪ್ರಿಂಟ್ ಮಾಡಿ ತೋರಿಸಿದೆ. ಒಂದಾಯಿತು. 2ನೇದು ಬೆಂಕಿ ಹಚ್ಚಿತು, ಎಲ್ಲಿ ಗುಡಾಮ್ದಲ್ಲಿ ಎಲ್ಲ ಇದುತ್ತೆಲ್ಲ ಬಟ್ಟೆ ಎಲ್ಲ, ಅವ್ರು ನೀರು ಹಾಕ್ಲಿಕ್ಕೆ ಹೋಗಿದ್ರು. ನಾನು ಫ್ಯಾಕ್ಟ್ರಿಯಿಂದ ಕೂಡಲೇ ಗ್ಯಾಸ್ ಸಿಲಿಂಡರ್ ತಂದು ಏನು ಮಾಡಬೇಕು, ಮೊದಲು ಏನು ಮಾಡ್ತಿದ್ರು, ಊಟ ಹೇಗೆ ಮಾಡ್ತಿದ್ದರು ಲಕ್ಕಡಿ ಅಂದರೆ ಹಾಂ, ಅದರಿಂದ ಮಾಡ್ತಿದ್ರು. ಎಲ್ಲ ಇದು ಬರ್ತದೆ, ಹಾಂ ಹೊಗೆ ಬರ್ತದೆ, ಕಪ್ಪು ಆಗ್ತದೆ. ನಾನು ನೋಡಿದ್ದೆ ಹಲ್ದಿರಾಮರಿದ್ದಾರೆ ರಾಜಸ್ಥಾನದವರು, ನಾಗ್ಪುರದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಆಗ್ತದೆ ಅಲ್ಲಿ ಎಲ್ಲ ಕೆರೋಸಿನ್ ಬ್ಲೂವರ್ಸ್ ಇದೆ, ಅದು ನೋಡಿದ್ದೆ. ನಾನು ಹೇಳಿದ್ದೆ ದಾದಿ ಇದು ಇದು ಮಾಡಬೇಕು, ಅಲ್ಲ ಅದು ಕೆರೋಸಿನ್ ಸ್ಮೆಲ್ ಬರ್ತದೆ, ಊಟ ತಯಾರು ಮಾಡಿದೆ ಬೇಡ. ನಾನು ಹೇಳಿದೆ ಒಂದು ಮಾಡಿ ನೋಡಿ. ಈಗ ಹಲ್ದಿರಾಮ್ದವರು ಅವರೆಲ್ಲ ಮಾಡ್ತಾರೆ, ರಾಜಸ್ಥಾನದವರು ಅವರು ಅಲ್ಲಿದ್ದಾರೆ, ಬಿಕಾನೇರ್ದವರು, ಅವ್ರ ಬಿಕಾನೇರ್ ಮನೆ ಇದೆ ಅಲ್ಲಿ, ನಾಗ್ಪುರದಲ್ಲಿ ಎಲ್ಲ ಪ್ರಕಾರದ ತಯಾರು ಮಾಡ್ತಾರೆ ತಿಂಡಿ ಎಲ್ಲ. ಒಂದು ಮಾಡಿ ನೋಡಿ, ಅದು ಹಾಕದೇ ಇರೋದು ಹಾಗೆ ಮಾಡೋಣ ಮಾಡಿ, ಏನೂ ಸ್ಮೆಲ್ ಇಲ್ಲ, ಏನೆಲ್ಲ ಕೆರೋಸಿನ್ದು. ಹೀಗೆ ನೀವು ಇನ್ವೆನ್ಷನ್ ಮಾಡಿದೆ ಅಂದರೆ ಅದು ಮಾಡಲಿಲ್ಲ, ನಾನು ಬರಲಿಲ್ಲ, ಏನಾಗ್ತಿತ್ತು. ಅದಕ್ಕಾಗಿ ಬಾಬಾವ್ರ ಸೇವೆಯಿಂದ ನಮ್ಮ ಭಾಗ್ಯ. ಈ ಮಧುಬನದಲ್ಲಿ ನೀವು ಎಲ್ಲಿ ಕೂತ್ಕೊಂಡಿದ್ದೆ, ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ, ಹೇಗೆ ಯಾರು ಕೂತ್ಕೊಂಡಿದ್ದೆ ನೀವು ಬರ್ರಿ ಕೂತ್ಕೊಳ್ಳಿ. ಸೇವೆ ಭಾಗ್ಯ ಗೊತ್ತಾಯ್ತು. ಇಲ್ಲ ಎಂದು ಹೇಳ್ಬೋದಾಗ್ತು, ಆದರೂ ಅಲ್ಲಿ ಆದರೂ ನಾನು ಬಹುತ್ ಬ್ಯುಸಿ ಇದ್ದೆ. ಆದರೂ ನಮಗೇನಿಲ್ಲ, ಫೋನಿಂದ ಮಾತಾಡೋದು, ನಾನೇ ಕೆಲಸ ಏನು ಮಾಡಬೇಕಾಗಿಲ್ಲ. ಎಷ್ಟು 8 ತಿಂಗಳು ಇದ್ದೆ ಮಧುಬನದಲ್ಲಿ. ಸೇವೆ ನಮ್ಮ ಭಾಗ್ಯ. ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಈ ಸಿಂಹಾಸನ ಯಾರು ಕೊಟ್ಟರು? ಹೀಗೆ ಬಾಬಾರು ಕೊಡೋದಿಲ್ಲ, ಪರಂಧಾಮದಿಂದ ಹೀಗೆ ಕಳಿಸ್ಲಿಲ್ಲ. ಸೇವೆ ಅದಾಯ್ತು, ನಿಸ್ವಾರ್ಥ ಸೇವೆ ಮಾಡಬೇಕು. ಅದು ತಗೊಳ್ತಾರೆ ಅವರು, ನಾವು ಫ್ರೀ ಆಗಿ ಕೊಡಬೇಕು. ಈ ಸೇವೆ ಇಲ್ಲಿ ಈ ಪದ ಕೊಡ್ತಾರೆ. ಅದಕ್ಕೆ ಭಾಗ್ಯ ಮಾಡುವುದು, ಭಾಗ್ಯ ವಿಧಾತ ಅಂದರೆ ಅವರು ಹೀಗೆ ಏನು ಕೊಡೋದಿಲ್ಲ. ಮಾಧ್ಯಮ ಸೇವೆ, ಯಾವುದೇ ಸೇವೆ ಆಗಲಿ. ಆದರೆ ಇವತ್ತಿಂದ ಅಲ್ಲಿಂದ ಯಾವಾಗಲೂ ಇಲ್ಲ ಎಂದು ಹೇಳಬೇಡಿ, ಮಾಡೋಣ. ಮೊದಲು ಉಪಾಯ ನೋಡಿ. ನೀವು ಇಲ್ಲರೆ ಬೇರೆಯವ್ರಿಗೆ 3-4 ಜನ ನೀವು ಮಾಡಿರಿ, ಅಕ್ಕವ್ರು ನೀವು ಮಾಡಿರಿ, ಇಲ್ಲರಿ ಯಾರಾದ್ರಿಂದ ಮಾಡಿಸಿರಿ. ಇಲ್ಲ ಹೇಳೋದು ನಮ್ಮ ಭಾಗಕ್ಕೆ ಲಕೀರು. ಯಾರಿಗೆ ಹೇಳ್ತಿರೋ ಬಾಬಾರ ಸೇವೆ, ಭಗವಂತನ ಸೇವೆ. ಅಕ್ಕವ್ರು ಹೇಳಿದ ನಮ್ಮ ಬಟ್ಟೆ ಒಗೆಯಿರಿ, ಮನೆಯಲ್ಲಿ ಅವರ ಮನೆಯಲ್ಲಿ ಹೋಗಿ ಮಾಡೋದಿಲ್ಲ, ಬಾಬಾರ ಮನೆ, ಬಾಬಾರ ಸೇವೆ, ಭಗವಂತನ ಸೇವೆ. ಇದೇ ಭಾಗ್ಯದ ಅಧಿಕಾರಿ ಆಗ್ತಾರೆ. ಗೊತ್ತಾಯ್ತು ಸೇವೆ ಅಂದರೆ ಏನು. ಅದಕ್ಕಾಗಿ ನಿಮ್ಮ ಹತ್ರ ಸಮಯ ಇದೆ, 10 ಗಂಟೆಯಿಂದ 12 ಗಂಟೆಗೆ. 12 ಗಂಟೆ ಅಕ್ಕವ್ರು ಹೇಳಿದರೆ, ಇಲ್ಲರ ಅಕ್ಕವ್ರು ಹೇಳಿ, ಅಕ್ಕವ್ರಿಗೆ ನಾನು ಹೋಗಿ 2-3 ಗಂಟೆಗೆ ಬರ್ತೇನೆ. ಎಲ್ಲ ಅವ್ರು ತಯಾರು ಮಾಡಿ, ಮಕ್ಕಳು ಓದ್ತಾರೆ, 2-3 ಗಂಟೆಗೆ ಬಂದು 1 ಗಂಟೆ ಮಾಡ್ಬೋದು. ಇಲ್ಲರೆ ಪಲ್ಯ ತೊಗೊಂಡೋಗಿ ಕ್ಲೀನ್ ಮಾಡಿ ಕಟ್ ಮಾಡಿ ತಯಾರು ಮಾಡಿಕೊಡ್ರಿ, ಇಲ್ಲಿ ಅವರಿಗೆ ಬಾಬಾ ಅವರಿಗೆ ಭೋಗಿಸ್ತಾರೆ. ಇದನ್ನು ಮಾಡ್ಬೋದು, ಹೌದಲ್ಲ.
ಸೇವೆ ಯಾರಿಗೂ ಮಾಡಲಿದ್ದಿಲ್ಲ, ನಮಗಾಗಿ, ನಮ್ಮ ಭಾಗ್ಯ. ಸಮಯ, ಶ್ವಾಸ ಬಾಬರು ಹೇಳ್ತಾರೆ, ಅದರ ಸಮಯ, ಸಂಕಲ್ಪ. ಈ ಮನೆಯಲ್ಲಿ ಊಟ ತಯಾರು ಮಾಡ್ತೀರಿ, ಎಲ್ಲಿ ಮಾಡ್ತೀರಿ, ಏನು ಅಂತಾರ? ಮನೆಯಲ್ಲಿ ರೊಟ್ಟಿ ಅನ್ನ ತಯಾರು ಮಾಡ್ತೀರಿ, ಇಲ್ಲಿ ಮಾಡ್ತೀರಿ, ಇದೇ ಸೇವೆ. ಅಂತರ ಏನಿದೆ? ಏನಂತರಿದೆ? ಅಲ್ಲಿ ನಮ್ಮ ಮಗುಗೆ ಈ ಸಬ್ಜಿ ಬೇಕು, ನಮ್ಮ ಪತಿಯವರಿಗೆ ಇದು ಬೇಕು, ಅವ್ರ ನೆನಪು ಬರ್ತದೆ. ಇಲ್ಲಿ ಬಾಬಾ ಅವರಿಗೆ ಭೋಗ ಹಚ್ಚಬೇಕು. ಕರ್ಮ ಅದೇ, ಸ್ಮೃತಿ ಬೇರೆ, ಸ್ಥಾನ ಬೇರೆ ಅಲ್ಲ. ಅದಕ್ಕಾಗಿ ಬಾಬಾ ಸೆಂಟರ್ದಲ್ಲಿ ಏನಾದರೂ ಸೇವೆ ಮಾಡ್ತೀರಾ, ಬಾಬಾ ಅವರಿಗೆ ಮಾಡ್ತೀರಿ. ಯೋಗಯುಕ್ತ ಮಾಡ್ತೀರಿ, ನೆನಪು ಅವರದೇ ಬರ್ತದೆ. ಅಲ್ಲಿ ಮನೆಯ ವಾತಾವರಣ ಅದೇ ಸೇವೆ, ಅಲ್ಲಿ ಮಾಡಬಹುದು, ಅಲ್ಲಿ ಮಾಡ್ತೀರಿ. ಅದರ ವಿಚಾರ ಬೇರೆ, ಆ ವಾತಾವರಣ ಬೇರೆ ಅದಲ್ಲ. ಅದಕ್ಕಾಗಿ ಸೇವೆಯ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಸೇವೆ ಯಾರ್ದು ಮಾಡ್ತೀನಿ ನೀವು? ಸೇವೆಯಿಂದ ಏನಾದರೂ ಏನಾಗ್ತದೆ? ಇಲ್ಲರೇ ಈಗ ಆ ದಿವಸ ನಾನು ಬರಲಿಲ್ಲ, ಅಲ್ಲಿಂದ ಒಂದು ದಿವಸವೂ ಬಿಡಲಿಕ್ಕೆ ಆಗೋದಿಲ್ಲ. ಈಗ ತನಕ ಕರ್ಮ ಬಂಧನ ಇದಾಗ್ತದೆ. ಯಾರಾದರೂ ಸಂಸಾರ ಹೀಗೆ ಬಿಡಲಿಕ್ಕೆ ಆಗೋದಿಲ್ಲ. ನಾನು ವಿಚಾರ, ನನಗೂ ಕನಸಿನಲ್ಲಿ ಗೊತ್ತಿಲ್ಲ, ಎಲ್ಲಿ ಸೆಂಟ್ರದಲ್ಲಿ ಏನೂ ಸೇವೆ ಮಾಡಿ ಗೊತ್ತೇ ಇಲ್ಲ. ಇಲ್ಲ 4 ವರ್ಷ ಓದೋ ತನಕ ಸೆಂಟ್ರದಲ್ಲಿ ಹೋಗ್ತಿದ್ದೆ, ಅಲ್ಲಿ ಏನು ಸೇವೆ ಗೊತ್ತೇ ಇಲ್ಲ, ಮಾಡಲಿಲ್ಲ. ಮುರಳಿ ಕೇಳೋದು ಹೋಗೋದು. ಬಾಂಬೆಯಲ್ಲಿ 2 ವರ್ಷದ, ಅಲ್ಲಿ ಏನೂ ಗೊತ್ತಿಲ್ಲ. ಮುರಳಿ ಕೇಳಿಗೆ ಬಂದೆ, 9 ಗಂಟೆ ಹೋಗಿದೆ. ಏನು ಸೇವೆ ಮಾಡ್ತಾರೆ, ಸೇವೆ ಮಾಡಬೇಕು, ಸೇವೆ ಶಬ್ದವೇ ಯಾರೂ ಹೇಳಲಿಲ್ಲ. ಆವಾಗ ಅಷ್ಟು ಏನಿಲ್ಲಾಗಿತ್ತು. ಅಥವಾ ಈಗ ಭಾಳಷ್ಟು ಸೇವೆ ಇದೆ, ಮೊದಲು ಏನೇ ಇಲ್ಲ. ಮಧುಬನ್ ಬಂದರೂ ಮಧುಬನದಲ್ಲಿ ಸೇವೆ ಇಲ್ಲಾಗಿತ್ತು. ಓಂ ಶಾಂತಿ ಭವನ್ ಕಟ್ ನಂತರ ಸೇವೆ ಶಬ್ದ ಬಂತು. ಅಲ್ಲಿ ತನಕ ಓಂ ಶಾಂತಿ ಭವನ ಕಟ್ಟುವಂಥ ಮೊದಲು, ಅಂದರೆ 83 ತನಕ, 80 ತನಕ ಏನು ಸೇವೆ ಇಲ್ಲ. 50 ಜನ ಇರೋದು, ಎಲ್ಲರೂ ದಾದಿಯವರು ಅಷ್ಟೇ, ಮತ್ತು 3-4 ಅಣ್ಣವರು, ಯಾರು ಇಲ್ಲಾಗಿದ್ದರು. ಸೇವೆ ಶಬ್ದ ಬಂತು. ಓಂ ಶಾಂತಿ ಭವನ್ ಕಟ್ಟುವ ಸ್ಟಾರ್ಟ್ ಮಾಡಿದರು 80 ನಂತರ. 83 ಕಂಪ್ಲೀಟ್ ಆಯಿತು. ಫಸ್ಟ್ ಓಂ ಶಾಂತಿ ಭವನ್ ದೊಡ್ಡದು. ಆವಾಗಿಂದ ಸೇವೆ ಶಬ್ದ ಬಂತು. ಅದಕ್ಕಿಂತ ಮೊದಲು ಸೇವೆನೇ ಇಲ್ಲಾಗಿತ್ತು ಅದಲ್ಲ. ಸೇವೆ ನಮ್ಮ ಭಾಗ್ಯದ ಆಧಾರ. ನಮ್ಮಲ್ಲಿ 24 ಗಂಟೆ ಇದೆ. ಈಗ ನೋಡಿ, ಅಮ್ಮವರಿಗೂ 2 ಕೈ ಇದೆ, ಅಕ್ಕವರಿಗೂ 4 ಕೈ ಇದೆ. ಇಲ್ಲ, 2 ಕೈ ಇದೆ. 2 ಕೈ ಇದೆ ಅಲ್ಲ, ನಿಮಗೂ 2. ನೀವೇನು ಮಾಡ್ತೀರಿ? 2 ಕೈಯಿಂದ ಒಂದು ಪತಿ, 2 ಮಕ್ಕಳಿಗೆ 3 ಜನರ ಸೇವೆ ಮಾಡ್ತೀರಿ. ಅವರು ಎಷ್ಟು ಜನಗೆ ತಿಂಡಿ ತಯಾರು ಮಾಡ್ತಾರೆ, ಎಷ್ಟು ಜನಗೆ ಮುರಳಿ ಓದಿ ಕೇಳಿಸೋ ಸೇವೆ ಮಾಡ್ತಾರೆ. ಯಾಕೆ ಇವರಿಗೆ ದೇವಿ ಎಂದು ಹೇಳ್ತಾರೆ? ನಮ್ಗೆ ಯಾಕೆ ಹೇಳೋದಿಲ್ಲ? ಇವರು ಯಾಕೆ ದೇವಿ ಆದರು? ಹೇಗೆ ರಾಜರಾಗ್ತಾರೆ? ಎಷ್ಟು ಜನರ ಸೇವೆ ಮಾಡ್ತೀರಾ ಅಷ್ಟು ಆತ್ಮಗಳು, ಜನರು ಅವರಿಗೆ ಏನು ಮಾಡ್ತಾರೆ? ಇವರು ನಮ್ಮ ರಾಜರು, ಇವರು ನಮಗೆ ಪಾಲನೆ ಮಾಡ್ತಾರೆ, ಇವರು ನಮಗೆ ಭೋಗ ಮಾಡಿಕೊಡ್ತಾರೆ, ಹಾಕ್ತಾರೆ, ಇವರು ನಮಗೆ ಊಟ ಬ್ರಹ್ಮ ಭೋಜನ ಮಾಡಿಕೊಡ್ತಾರೆ, ಇವರಿಗೆ ಪ್ರತಿ ದಿವಸ ನಮಗೆ ಮುರ್ಲಿಕ್ಕೆ ಓದಿಸ್ತಾರೆ. ನಮ್ಮ ಸೇವೆ ಯಾರು ಮಾಡ್ತಾರೆ ಅವರಿಗೂ ನೀವು ನಮ್ಮ ಕುಲದೇವತೆಗಳು ಅಲ್ಲ, ನಮ್ಮ ರಾಜರು. ಹೀಗೆ ರಾಜರು ಕುಲದೇವಿಗಳು ಆಗುವುದಿಲ್ಲ. ಅದು ಎಷ್ಟು ಜನರ ಸೇವೆ ಮಾಡ್ತೀರಿ? ನಿಮಗೂ 2 ಕೈ ಇದೆ, ಅವರಿಗೂ 2-4 ಕೈ ಕೊಡಲಿಲ್ಲ, ಎಕ್ಸ್ಟ್ರಾ ಏನು ಕೊಡಲಿಲ್ಲ. ಅದರಿಂದಲೇ ಅವರು ಏನು ಸೇವೆ ಮಾಡ್ತಾರೆ. ಭಾಗ್ಯ ಗಳಿಸುವ ವಿಧಿ ಬೇಕು. ಅದನ್ನು ನೀವು ಮಾಡ್ಬೋದು, ಗೃಹಸ್ಥದಲ್ಲಿ ಇದ್ದುಕೊಂಡು ಮಾಡ್ಬೋದು. ಅದಕ್ಕೆ ವಿಧಿ ಹೇಳಿದೆ. ಬಹಳಷ್ಟು ಎಲ್ಲರ ಹತ್ರ ಬಹಳಷ್ಟು ಸಮಯ ಇದೆ. ಅದೆಲ್ಲ 10 ಗಂಟೆ ತನಕ ಬೆಳಗ್ಗೆ ಆಯಿತು, ಮಧ್ಯಾಹ್ನ ಕಡೆಗೆ 4 ಗಂಟೆ ತನಕ, 4 ನಂತರ 5 ಗಂಟೆಗೆ ಮಕ್ಕಳು ಬರ್ತಾರೆ, ಆಫೀಸಿಂದ ಗದ್ದೆಯಿಂದ ಯಾರು ಬರ್ತಾರೆ, ಅಂಗಡಿಯಲ್ಲಿ ಹೋಗ್ತಾರೆ. ಎಲ್ಲರ ಹತ್ರ ಸಮಯ ಇದೆ. ಯಾರ ಹತ್ರ ಸಮಯ ಇಲ್ಲ ಹೇಳಿ? ಮೊಬೈಲ್ ನೋಡ್ತೀರಿ, ಟಿ ವಿ ನೋಡ್ತೀರಿ, ಎಲ್ಲಿ ಮಾತಾಡಲಿಕ್ಕೆ ಹೋಗ್ತದೆ. ಯಾರ ಹತ್ರ ಸಮಯ ಇಲ್ಲ? ಪ್ಲ್ಯಾನಿಂಗ್ ಮಾಡಬೇಕು. ನಮ್ಮ ಸಮಯವನ್ನು ನಾವು ಹೇಗೆ ಸಫಲ ಮಾಡಬೇಕು, ಅದು ಇದೇ ಇಡೀ ಕಲ್ಪದ ಭಾಗ್ಯಕ್ಕೆ ಆಧಾರ. ಅಣ್ಣವರಿಗೂ ಯಾರ ಹತ್ರ ಸಮಯ ಇಲ್ಲ? ಇವರು ಜಾಬ್ ಮಾಡ್ತಾರೆ, ಸಮಯ ಇದೆ ಹೇಳಿ? ಹೇಳಿ, ಎಷ್ಟು ಗಂಟೆಗೆ ಜಾಬಿಗೆ ಹೋಗ್ತೀರಾ? ಎಷ್ಟು ಗಂಟೆಗೆ ಜಾಬ್ ಹೋಗ್ತೀರಾ? 9 ಗಂಟೆ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ತೀರಾ? ಇಲ್ಲಿಂದ ಹೋಮ್ ವರ್ಕ್ ಫ್ರಮ್ ಅದು ಮಾಡ್ತೀರಾ. ಆದರೂ ಎಷ್ಟು ಗಂಟೆಗೆ ಮನೆಯಲ್ಲಿ? ಆದರೂ ಆಫೀಸ್ ಇದೆ ಅಲ್ಲದು, ಅಲ್ಲಿ ಎಷ್ಟು ಗಂಟೆ? 9 ಗಂಟೆಯಿಂದ. ಅದಕ್ಕಿಂತ ಮೊದಲೇ ಎದ್ದು ತಿಂಡಿ ಮಾಡಿ 9 ಗಂಟೆ ತನಕ ಸಮಯ ಖಾಲಿ ಇದೆ.
9ರಿಂದ 1 ಗಂಟೆ ತನಕ, ಕಡೆಗೆ ಊಟ ಮಾಡಲಿಕ್ಕೆ ಸಮಯ ಇದೆ. ರಾತ್ರಿಗೆ ಇಡೀ ರಾತ್ರಿ ಮಾಡ್ತೀರಾ? ಇಲ್ಲ. ಬೆಳಿಗ್ಗೆ 1 ಗಂಟೆ, ಸಂಜೆಗೆ 1 ಗಂಟೆ ಇದೆ. ರವಿವಾರಕ್ಕಿದೆ, छुट्टी ತಗೊಳ್ಬೋದು. ಮತ್ತು ಸಂಸಾರದಲ್ಲಿದ್ದು ಎಷ್ಟು ನಾವು ಬ್ಯುಸಿ ಎಂದೇ ಹೇಳಿದರೂ, ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಇಚ್ಛೆ ವಾಕು. ಪಾಪುಣ್ಯವನ್ನು ಗಳಿಸ್ಲಿಕ್ಕೆ ಓವರ್ ಟೈಮ್ ಮಾಡ್ತೀರಿ, ಎಲ್ಲ ಮಾಡ್ತೀರವಲ್ಲ, ಹಣ ಸಿಗ್ತದೆ. ಏನು ಮಾಡ್ತೀರಣ್ಣ? 2 ರೊಟ್ಟಿ ತಿನ್ನೋದು, 4 ರೊಟ್ಟಿ ತಿಂತೀರಾ? ಮತ್ತೆ ಅಲ್ಲಿ 4 ರೊಟ್ಟಿ ಹೋಗ್ತಿದೆ, 2 ರೊಟ್ಟಿ. ಓವರ್ ಟೈಮ್ ಮಾಡಿದ್ರೆ ಏನು ಮಾಡ್ತೀರಿ ಹಣ? ಅದಲ್ಲ, ಅದು ಓವರ್ ಟೈಮ್ ಇಲ್ಲಿ ಮಾಡಿರಿ. ಇದು ಇಡೀ ಕಲ್ಪಕ್ಕೆ ನಾವು ನಿಮ್ಮ ಭಾಗ್ಯವನ್ನು ಗಳಿಸ್ತೀರಿ. ಅದಕ್ಕಾಗಿ ಬಾಬಾ ಅವರು ಮುರಳಿಯಲ್ಲಿ ಇವತ್ತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹೇಳಿ? ಯಾರು ಒಳ್ಳೆಯದಾಗಿ ಮುರಳಿ ಕೇಳಿದ್ದಾರಾ ಹೇಳಿ? ಇದೇ ಶಬ್ದ. ಏನು ಹೇಳಿದ್ದಾರೆ ಬಾಬಾ ಅವರು? ಮುರಳಿ ಕೇಳಿದ್ದೀರಾ? ಏನು ಹೇಳಿದ್ದೀರಾ? ಮುರಳಿ ಕೇಳಿದ್ದೀರಾ, ಓದಿದ್ದೀರಾ, ಯಾರು ಮುರಳಿ ತಿಳಿತು? 2-3 ಶಬ್ದ ಇದೆಯಲ್ಲ. ಒಂದು ಕೇಳಿದ್ದೀವಿ, ಓದಿದ್ದೀವಿ, ಏನು ತಿಳಿಲಿಲ್ಲ. ಏನು ಹೇಳಿ? ಏನು ತಿಳಿದೆ? ಯಾರು ಮುರಳಿ ಕೇಳಿದ್ದೀರಾ, ಓದಿದ್ದೀರಾ? ಮುರಳಿ ಕೇಳಿ ಓದಿ ತಿಳುವಳಿಕೆ ಬಂತು, ಗೊತ್ತಾಯ್ತಿದ್ದು. ಏನದು? ಒಂದು ಶಬ್ದ ಹೇಳಿ. ಮೊದಲೇ ಫಸ್ಟ್ ಸೆಂಟೆನ್ಸ್ ಇದೆ. ಸಂಗಮ ಯುಗದಲ್ಲಿ ಒಂದೇ ಬ್ಯಾಂಕ್ ಓಪನ್ ಆಗ್ತದೆ ಅಲ್ಲ. 21 ಜನ್ಮಕ್ಕೆ, ಇಡೀ ಕಲ್ಪಕ್ಕೆ ನಿಮಗೆ ಏನು ಬೇಕು ಆ ಬ್ಯಾಂಕ್ದಲ್ಲಿ ಜಮಾ ಮಾಡಬಹುದು. ಸಂಗಮ ಯುಗದಲ್ಲಿ ಮಾತ್ರ ಓಪನ್ ಆಗ್ತದೆ. ಕಡೆಗೆ ಈ ಬ್ಯಾಂಕ್ ಇಲ್ಲ. ಇಡೀ ಕಲ್ಪದಲ್ಲಿ ಬ್ಯಾಂಕ್ ಇರುವುದಿಲ್ಲ. ಯಾವ ಬ್ಯಾಂಕ್ ಅದು? ಯಾವ ಬ್ಯಾಂಕ್? ಸ್ಟೇಟ್ ಬ್ಯಾಂಕ್ ಇಲ್ಲ, ಈಶ್ವರ ಬ್ಯಾಂಕ್ ಅಲ್ಲ. ಯಾರು ಹೇಳ್ತಾರೆ? ಯಾರು ಮುರಳಿ ಒಳ್ಳೆಯದಾಗಿ ಕೇಳಿದ್ದಾರೆ? ಅಣ್ಣವರು ಹೇಳಿ, ಯಾವ ಬ್ಯಾಂಕ್ ಅದು? ಒಬ್ಬರು ಹೇಳಿ. ಸಂಗಮದಲ್ಲಿ ಯಾವ ಬ್ಯಾಂಕ್ ಓಪನ್ ಆಗ್ತದೆ? ಶಾಂತಿಯ ಶಕ್ತಿಯನ್ನು ಡಿಪಾಸಿಟ್ ಮಾಡುವಂಥ, ಶಾಂತಿ ಶಕ್ತಿಯನ್ನು ಜಮಾ ಮಾಡುವಂಥ ಬ್ಯಾಂಕ್ ಸಂಗಮ ಯುಗದಲ್ಲಿ ಮಾತ್ರ ಓಪನ್ ಆಗ್ತದೆ. ಅದರ ಇಂಟ್ರೆಸ್ಟ್ ಇಡೀ ಕಲ್ಪದಲ್ಲಿ ಸಿಗ್ತದೆ. ಈಗ ವಿಚಾರ ಮಾಡಿ, ಶಾಂತಿ ಶಕ್ತಿ ಎಂದರೆ ಏನು? ಒಂದೇ ಶಬ್ದ ತಗೊಳ್ಳಿ. ನಾನು ನಿನ್ನೆ ಹೇಳಿದೆ, ಈ ಕೇಳಿದರೆ ಏನು? ನೀವು ಕೇಳಿದರೆ ನಾನು ಓದಿದ್ದೆ. ಒಂದು ಶಬ್ದ ಬರೆದಿಡಬೇಕು, ವಿಚಾರ ಮಾಡಬೇಕು. ಅಂದರೆ ಮಾತ್ರ ಜ್ಞಾನ ಧಾರಣೆ ಆಯಿತು. ಜ್ಞಾನ ಕೇಳಿಕೊಂಡು ಏನು ಉಪಯೋಗ ಇಲ್ಲ. ಅದೆಲ್ಲ ಸರಿಯಲ್ಲ. ಧಾರಣೆ ಬೇಕು. ಧಾರಣೆಯಿಂದಲೇ ನಮ್ಮ ಜೀವನ ಪರಿವರ್ತನೆ ಆಗ್ತದೆ. ಕಲ್ಲಿದಿಂದ ಏನು ಮೂರ್ತಿ ಆಗ್ತದೆ. ಇಲ್ಲದ್ರೆ ಕಲ್ಲೇ ಇರ್ತದೆ. ಅದಲ್ಲ, ಅದು ಮೂರ್ತಿ ಆಗಬೇಕು. ದೇವತೆ ಅಂತೆ ಪೂಜೆ, ಅದೇನೇ ಕಲ್ಲೇ, ಆದರೂ ಮೂರ್ತಿ ಎಂದು ಪೂಜೆ ಮಾಡ್ತಾರೆ. ಅದು ಅಲ್ಲ, ಏನು ಮಾಡಲಿ ನೀವು? ಕಲ್ಲು ಇದೆ. ಮನುಷ್ಯ ಹೇಗಿದ್ದೀರಿ ಹಾಗೇ ಇರ್ತೀರಿ. ಮುರಳಿ ಕೇಳಿಕೊಂಡು ನಿಮ್ಮನ್ನು ವಿಚಾರ ಮಾಡಿ, ಸಂಗಮದಲ್ಲಿ ಯಾವ ಬ್ಯಾಂಕ್, ಎಲ್ಲಿ ಬ್ಯಾಂಕ್ ಇದೆ, ಅದು ಏನಿಡಬೇಕು, ಹೇಗಿಡಬೇಕು? ಶಾಂತಿ ಶಕ್ತಿ ಅಂದರೆ ಇದು ವಿಚಾರ ಬೇಕು. ಸಂಸಾರದಲ್ಲಿ ಇಲ್ಲರಿ, ಊಟ ತಯಾರು ಮಾಡಿರಿ, ಬಟ್ಟೆ ಒಗೆಯಿರಿ, ಎಲ್ಲ ಕೆಲಸ ಮಾಡ್ತಾರೆ. ಮನಸ್ಸಿಗೆ ಏನು ಕೆಲಸ ಇದೆ? ಅದಕ್ಕೆ ಮಾತೆಯವರಿಗೆ ಬಾಬಾ ಬಹಳಷ್ಟು ಇದು ಕೊಡ್ತಾರೆ. ಎಷ್ಟು ನೀವು ಗಳಿಸಬಹುದು ಅದು ಅಣ್ಣವರು ಗಳಿಸ್ತಾರೆ, ಖರ್ದಮಾಗ್ತದೆ. ಅಣ್ಣವರೆಲ್ಲ ಅಮ್ಮವರು ಗಳಿಸಿಕೊಂಡು ಡಿಪಾಸಿಟ್ ಮಾಡ್ತಾರೆ. ಈಗಲೂ ನೋಡಿ, ಭಾರತದಲ್ಲಿ ಹೆಚ್ಚು ಬಂಗಾರ ಯಾರ ಹತ್ರ ಇದೆ? ಅದರಲ್ಲಿಯೂ ಸೌತದಲ್ಲಿ ಕರ್ನಾಟಕ, ಆಂಧ್ರ, ಮಡ್ರಾಸು, ಬೆಂಗಳೂರು, ಕರ್ನಾಟಕದಲ್ಲಿ ಹೆಚ್ಚು ಬಂಗಾರ ಇದೆ. ಹೌದಲ್ಲ? ಒಬ್ಬೊಬ್ಬರು ನೋಡಿ, ಒಬ್ಬರ ಹತ್ರ ಕಡಿಮೆ ಅಂದರೆ 10-15 ಬಂಗಾರ ಇದೆ. ಆ ಕಡೆ UP ಆ ಸೈಡಿಗಿಲ್ಲ. ಈ ಸೌತದಲ್ಲಿ ಹೆಚ್ಚು ಬಂಗಾರ ಇದೆ. ಅದಕ್ಕೆ ಎಲ್ಲ ಡಿಪಾಸಿಟ್ ಮಾಡೋದು. ಅದಕ್ಕೆ ಬದಲಿ ನಾವು ಏನು ಡಿಪಾಸಿಟ್ ಮಾಡಬೇಕು? ಶಾಂತಿಯ ಶಕ್ತಿ. ಈಗ ಮಾಡಿ ನೋಡೋಣ. ಮಾಡಿರಿ. ಕಡೆಗೆ ಹೇಳಿ, ಯಾರು ಹೇಳಬೇಕು? ಶಾಂತಿ ಶಕ್ತಿ ಏನು ಡಿಪಾಸಿಟ್ ಮಾಡಿದ್ರಿ? ಹೇಳ್ತೀರಲ್ಲ, ಏನು ಮಾಡ್ತೀರಿ ಸರ್? ಯೋಗ ಆದ ನಂತರ ಹೇಳಿ. ಅಮ್ಮವರು ಯಾರು ಒಂದು ಸರ್ತಿ ಮನೆಗೆ ಹೋಗಿ ಬಂದಿದ್ರಿ? ಯಾರ್ಯಾರು ಹೋಗಿದ್ದರು? ಯಾರು ಹೋಗಲಿಲ್ಲ? ಹೋಗಿ ಬಂದಿದ್ದೆ. ಹೋಗಲಿಲ್ಲ, ಇಲ್ಲೇ ಇದೆ. ಮನೆಗೆ ಹೋಗ್ಲಿಗ? ಮನೆ ವಿಚಾರ ಬಂತು ಒಂದು ಸರ್ತಿ. ಅದಕ್ಕೆ ಹೋಗಿ ಬಂದರು. ಅಮ್ಮವ್ರು ಅದೇ ಇಲ್ಲಿ ಕೂತ್ಕೊಂಡು ಒಂದು ಸರ್ತಿ ಮನೆ ನೋಡಿಕೊಂಡು ಬಂದಿದ್ರು. ಅಣ್ಣವರು ಆಫೀಸು, ಅಂಗಡಿ, ಎಲ್ಲಿ ವಿಚಾರ ಬರಲಿಲ್ಲ. ಯಾರು ಹೇಳಿದೆ? ಏನು ವಿಚಾರ ಇಲ್ಲ, ಭಾವಾರ್ಥರೇ ಮಾತಾಡ್ತಾ ಇದ್ದೆ. ಜ್ಞಾನದ ಚಿಂತನೆ ಯಾರು ಹೇಳ್ತೀರಿ? ಬೇರೆ ವಿಚಾರ ಬಂತಲ್ಲ.
ಏನು ಇದು ಮಾಡಬೇಕು, ಅರೇ ಇದು ಮಾಡಬೇಕಾಗಿತ್ತು ಬರ್ತದೆ. ಯಾಕೆ? ಅಮ್ಮವರಿಗೂ ಅದು ಬೇರೆ ವಿಚಾರ ಬಂತಲ್ಲ, ಬಾಬಾವ್ರು ನೆನಪಿಲ್ಲ, ಅದು 1-2 ನಿಮಿಷ ಹೌದಾ, ಬೇರೆ ಬರ್ತಲ್ಲ, ಎಲ್ಲಿಂದ ಬಂತದು? 2 ಆತ್ಮ ಇದೆ ಇಲ್ಲ. ಮನಸ್ಸಿನಲ್ಲಿ ಗೀತೆ ಕೇಳ್ತೀರಿ, ಬುದ್ಧಿ ಖಾಲಿ. ಆ ಬುದ್ಧಿಗೆ ನೆನಪು ಬರ್ತದೆ, ಬರೀ ಪಲ್ಯ ತೊಗೊಂಡು ಹೋಗ್ಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು, ಹಾಲು ತರಬೇಕಾಗಿತ್ತು, ತರಲಿಲ್ಲ. ಅಣ್ಣವರಿಗೆ ನೆನಪು ಬರ್ತಾರೆ, ಇವತ್ತು ಮೊಬೈಲ್ ಚಾರ್ಜ್ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಮಾಡಬೇಕು, ಇದು ಬರ್ತದೆ. ಯಾಕೆ? ಎಲ್ಲ ಚಿಂತೆ ಇದು ಗೊತ್ತಾಯ್ತು, ಬುದ್ಧಿಯಲ್ಲಿದೆ. ಇಲ್ಲಿ ಬುದ್ಧಿ ಉಪಯೋಗ ಕೇಳ್ತೀವಿ ನಾವಲ್ಲ, ಬುದ್ಧಿ ಖಾಲಿ. ಅದಕ್ಕಾಗಿ ಬಾಬಾರು ಇವತ್ತೂ ಹೇಳಿದ್ದಾರೆ ಮುರಳಿಯಲ್ಲಿ, ಮನಸ್ಸು ಬುದ್ಧಿಗೆ ಬೀಜೆ ಮಾಡಬೇಕು. ಅಲ್ಲ, ಮಹಾಭಾರತ ಮಾತಾಡಬೇಕು, ಬುದ್ಧಿ ಮಾತಾಡ್ತದೆ ಅಂದರೆ ಬೇರೆ ವಿಚಾರ ಬರೋದಿಲ್ಲ. ಮನಸ್ಸು ಮಾಡ್ತೀವಿ ನಾವು, ಕೇಳುವುದು ಮನಸ್ಸು, ರೆಕಾರ್ಡ್ ಆಗ್ತದೆ ಬುದ್ಧಿ. ಬುದ್ಧಿ ಏನು ವಿಚಾರ ಮಾಡ್ತದೆ, ಅದು ಮಂಥನ ಎಂದು ಹೇಳ್ತೀವಿ, ಇದು ಚಿಂತನೆ. ಇವತ್ತು ಮಂಥನ ಅಂದರೆ ಏನಿಲ್ಲ, ಗೀತಾ ಆಯಿತು, ನೀವು ನಿಮ್ಮನ್ನು ಕೇಳಿ. ಇವತ್ತು ಬಾಬಾರು ಏನು ಹೇಳಿದರು? ಶಾಂತಿ ಶಕ್ತಿ. ಶಾಂತಿ ಶಕ್ತಿ ಅಂದರೆ ಏನು ಕೇಳ್ತೀರಿ, ಬುದ್ಧಿ ನಡೀತದೆ. ಶಾಂತಿ ಎಂದರು ಅದು ರಿಸರ್ಚ್ ಮಾಡ್ತದೆ, ನೋಡ್ತೀರಿ ಏನಿದು ಅದರಲ್ಲಿ ಬುದ್ಧಿಯಲ್ಲಿ ಬೇರೆ ವಿಚಾರ ಬರುವುದಿಲ್ಲ. ಇದು ಹೇಳಿತು ಮಂಥನ ಸ್ವರೂಪ, ಸ್ಮೃತಿ ಸ್ವರೂಪ. ಹೋದ ರವಿವಾರದಲ್ಲಿ ಬಾಬಾರು ಹೇಳಿದರು ಚಿಂತನೆ ಸ್ವರೂಪ. ಅದು ಮನೆಯಲ್ಲಿ ಇದು ಮಾಡಬೇಕು, ಅದತ್ತು ಮಾಡಬೇಕು, ಇದು ಮನಸ್ಸಲ್ಲಿ ಚಿಂತನೆ ಬರ್ತದೆ. ಅದಲ್ಲ ಮಂಥನ, ಬುದ್ಧಿಗೆ ನೆನಪು ಬರಬೇಕು, ಅಲ್ಲಿ ಬೇರೆ ವಿಚಾರ ಬರೋದಿಲ್ಲ. ಇದು ಶಾಂತಿಯ ಶಕ್ತಿ. ಅದಕ್ಕಿಂತ ಮೊದಲು ಮೇಲೆ ಹೋಗ್ತೀರಾ, ಶಿವಬಾಬಾರ ಶಕ್ತಿಯ ಚಿಂತನೆ. ಶಿವಬಾಬಾರು ಯಾರು? ಯಾವ ಶಕ್ತಿ ಇದೆ? ಇದು ಶಕ್ತಿಶಾಲಿ ಸ್ವರೂಪ. ಗೀತೆ ಪ್ರತಿ ದಿವಸ ಕೇಳ್ತೀರಿ, ಅದರ ವಿಚಾರ ನಿಲ್ಲಾಗಬಾರ್ದು, ಇಲ್ಲದೆ ನಿದ್ದೆ ಬರ್ತದೆ. ಗೀತೆ ಆಯಿತು, ಯಾಕೆ? ಮನಸ್ಸು ಶಾಂತವಾಯಿತು, ವಿಚಾರ ಇಲ್ಲ. ನಿದ್ದೆ ಬರಲಿಕ್ಕೆ ಕಾರಣ, ರಾತ್ರಿ ಮಲಗಿದ್ದೀವಲ್ಲ, ಎಷ್ಟು ಗಂಟೆ ಮಲಗಬೇಕು? ನಿದ್ದೆ ಬೇಕು. ಈಗ ಮಲಗೋದ ಸಮಯ ಅಲ್ಲ ಇದು. ಪ್ರತಿಯೊಂದು ಈಗ ಸ್ನಾನ ಮಾಡ್ತೀರಾ, ಊಟ ಮಾಡ್ತೀರಾ, ಸಮಯ ಇದೆ. ಸ್ನಾನ ಮಾಡುವ ಸಮಯ ಇದೆ, ತಿಂಡಿ ಮಾಡುವ ಸಮಯ ಇದೆ, ಊಟ ಮಾಡುವ ಸಮಯ ಇದೆ, ನಿದ್ದೆ ಮಾಡುವ ಸಮಯ ಇದೆ. ಇದು ಸಮಯ ಅಲ್ಲ. ಯಾಕೆ ಬರ್ತದೆ? ಖಾಲಿ. ಐಡ್ಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಏನು ಬೇರೆ ವಿಚಾರ ಬರ್ತದೆ, ಇಲ್ಲದೆ ನಿದ್ದೆ ಬರ್ತದೆ. ಅದಲ್ಲ, ಅಲ್ಲಿ ಏನೋ ನಮ್ಮ ಗಳಿಸುವುದಿಲ್ಲ ನಾವು, ಸಮಯ ವ್ಯಾಲ್ಯೂಬಲ್. ಅದಕ್ಕೆ ಏನು ಮಾಡಬೇಕು? ಗೀತೆ ಕೂಡಲೇ ಪ್ಲ್ಯಾನಿಂಗ್ ಮಾಡಬೇಕು. ಬಾಬಾವ್ರ ಮುರಳಿಯಲ್ಲಿ ಏನು ಹೇಳಿದರು ಇವತ್ತು? ಅದರ ಚಿಂತನೆ ಮಾಡಿ. ಕಡಿಮೆ ಅಂದರೆ ಇಲ್ಲದರೆ ಬಾಬಾವ್ರು ನಿನ್ನೆ ಹೇಳಿದೆ ಶಕ್ತಿ, ಆ ಶಕ್ತಿಯ ಚಿಂತನೆ ಮಾಡಿರಿ. ಬುದ್ಧಿಗೆ ಕೆಲಸ ಕೊಡಬೇಕು. ಮಕ್ಕಳಿಗೆ ಹೀಗೆ ಕೂತ್ಕೊಳ್ಳಿ ಅಂತ ಹೇಳಿ ಕೂತ್ಕೊಳ್ಳೋದಿಲ್ಲ, ಅವರು ಏನಾದರೂ ಮಾಡ್ತಾ ಇರ್ತಾರೆ. ಕೋತಿ ಇದ್ದಂಗೆ ಕೋತಿ ಇಲ್ಲಿ ಅಲ್ಲಿ ನಡ್ತಾ ಇರ್ತಾರೆ, ಹಾಗೆ ಏನಾದರೂ ಮಾಡ್ತಾ ಇರ್ತಾರೆ. ಖಾಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಏನಾದರೂ ಕೊಡಬೇಕು ಅವರಿಗೆ. ಹಾಗೆ ಮನಸ್ಸು, ಹಾಗೆ ಚಂಚಲ ಮನಸ್ಸು, ಬುದ್ಧಿ ಹಾಗೆ ಏನೇನೋ ತುಂಬಿದೆ, ಅದು ಬಂದೇ ಬರ್ತದೆ. ಬರಬಾರ್ದು ಸಾಧ್ಯ ಇಲ್ಲ, ಬರ್ತದೆ. ಅದಕ್ಕೆ ಏನು ಸಾಲ್ಯೂಷನ್, ಏನು ನಿವಾರಣೆ, ಏನು ಮಾಡಬೇಕು, ಅದು ಬೇಕು. ಅದು ಬಾಬಾ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ವಿಧಿ ಮಾಡಿ ಕೊಟ್ಟಿದ್ದೇನೆ. ಏನು ಹೇಳಿದರೆ? ಯೋಗ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ. ನಿನ್ನೆ ಹೇಳಿದೆ, ನೆನಪು ಏನೇ ಹೇಳಿದೆ. ಈಗ ಸೇವೆ ಗೊತ್ತಾಯಿತು, ಏನೇನು ಮಾಡಬೇಕು ಬೆಳಗ್ಗೆಯಿಂದ ಸಂಜೆ ತನಕ. ಹಾಗೆ ಯೋಗದಲ್ಲಿ ಹಾಗೆ ಮತ್ತೊಂದು ವಿಷಯ, ಬೆಳಿಗ್ಗೆ ಸಮಯ ಇದೆ ಎಲ್ಲರಿಗೆ 4 ಗಂಟೆಯಿಂದ ತನಕ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಬೆಳಿಗ್ಗೆ ಯೋಗ ಮಾಡಲಿಕ್ಕೆ. ಏನು ಸಮಸ್ಯೆ ಇದು? ಗೃಹಸ್ಥ ಜೀವನದಲ್ಲಿ ಒಂದು ಸಮಸ್ಯೆ ಇದೆ. ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ಯೋಗ ಮಾಡಿರಿ ಅಮೃತ ಎಲ್ಲ, ಆದರೆ ಗೃಹಸ್ಥ ಜೀವನದಲ್ಲಿ ಸಂಭವ ಇಲ್ಲ. ಏನು ಕಷ್ಟದ ನೀವೇ ಹೇಳಿ, ಏನು ಹೇಳಿ? ಗೃಹಸ್ಥ ಜೀವನದಲ್ಲಿ ಈಗಿನ ಒಂದು ಕಠಿಣತೆ ಇದೆ. ಏನದು? ಈಗೇನಾಗ್ತಾರೆ, ಒಬ್ಬರು ಮಲಗೋದಿಲ್ಲಲ್ಲ, ಮಕ್ಕಳು ಪತಿ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾರೆ. ಒಬ್ಬರು ಮಲಗಿದ್ದೀರಿ, ಸಪ್ರೇಟ್ ರೂಮ್ ಇದೆ, ಅಡ್ಡಿಲ್ಲ. ಅಲ್ರಾಮ್ ಹಚ್ತೀರಿ, ಲೈಟ್ ಹಚ್ತೀರಿ, ಸಪ್ಪಳ ಆಗ್ತದೆ, ಅವರಿಗೆ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ ಬೆಳಗ್ಗೆ ಏಳಲಿಕ್ಕೆ ಆಗೋದಿಲ್ಲ. ಒಂದು ಸಮಸ್ಯೆ ಇದೆ. 2-3 ರೂಮ್ ಇಲ್ಲ ಪ್ರತಿಯೊಬ್ಬರಿಗೆ, ಸಪ್ರೇಟ್ ಇಲ್ಲ, ಒಂದೇ ಇದೆ. ಅದಲ್ಲ, ಇದು ಪ್ರಾಬ್ಲಮ್ ಇರ್ತದೆ ಗೃಹಸ್ಥರು. ಅದಕ್ಕಾಗಿ ಏನು ಮಾಡಬೇಕು? ಸುಮ್ಮನೆ ಎದ್ದುಕೊಂಡು ಕಿಚನ್ ಖಾಲಿ ಇರ್ತದೆ, ಅದಲ್ಲ, ಅಲ್ಲಿ ಹೋಗ್ಕೊಂಡು ಯೋಗ ಮಾಡ್ಬೋದು, ಯಾರಿಗೂ ಡಿಸ್ಟರ್ಬ್ ಇಲ್ಲ.
ಅಲ್ರಾಮ್ ಹಚ್ಚಬಾರದು. ಹಾಂ, ಇದ್ದಕ್ಕೆ ಈಗ ಅಲ್ರಾಮ್ ಹಚ್ಚಬಾರ್ದು. ಬಾಬಾ ಅವರು ರಾತ್ರಿಗೆ ಹೇಳ್ಕೊಂಡು, ಇಲ್ಲರೆ ಅಲ್ರಾಮ್ ಆಗ್ತದೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಎಲ್ಲರೂ ಜ್ಞಾನದಲ್ಲಿ ಇಲ್ಲ, ಹೌದಲ್ಲ, ಅವರಿಗೂ ತೊಂದರೆ. ನೀವು ಹೇಳೋದು ಕೂತ್ಕೊಂಡು ಮಲಗೋಣ. ಅದಕ್ಕಾಗಿ ಶಾಂತಿಯಿಂದ ಎದ್ದುಕೊಂಡು ಸಪ್ಪಳವಾಗಬಾರ್ದು. ಕಿಚನ್ ಖಾಲಿ ಇದೆ, ಇಲ್ಲದರೆ ಮೇಲೆ ಟೆರಿಸ್ದಲ್ಲಿ ಹೋಗ್ಕೊಂಡು ಕೂತ್ಕೊಳ್ಬೋದು. 2 ಗಂಟೆ ಮೊದಲು ಕಿಚನ್, ಇಲ್ಲ ಮಂದಿರ ಇದೆ ಮನೆ, ಎಲ್ಲರ ಮನೆಯಲ್ಲಿ, ಅಲ್ಲಿ ಕೂತು ಯಾರಿಗೂ ಡಿಸ್ಟರ್ಬ್, ಲೈಟ್ ಹಾಕಬಾರ್ದು. ಇದು ಮಾಡಿಕೊಂಡು ಮಾಡ್ಬೋದು. ಇಲ್ಲದರೆ ಸಂಜೆಗೂ ಸಮಯ ಇದೆ, 6 ರಿಂದ 8 ಗಂಟೆ ತನಕ. ಅರ್ಧ ಗಂಟೆ ಸಿಲೆಕ್ಟ್ ಮಾಡಬೇಕು. ಅರ್ಧ ಗಂಟೆ ಯಾವಾಗ ಯಾರನ್ನಿಲ್ಲ ಎಲ್ಲ ತಯಾರು ಮಾಡಿಕೊಂಡು, 7 ರಿಂದ 7ವರೆಗೆ, 8 ರಿಂದ 8ವರೆಗೆ ಊಟ ಎಲ್ಲ ತಯಾರು ಮಾಡಿರಿ. 8 ಗಂಟೆ 8ವರೆಗೆ ಊಟ ಮಾಡಿದ್ವು. ಎಲ್ಲರಿಗೆ, ಮಕ್ಕಳಿಗೆ ಎಲ್ಲರಿಗೆ ಹೇಳಿಡಿರಿ 8 ಗಂಟೆ 8ವರೆಗೆ ಮಾಡೋಣ. ಆವಾಗ ನೀವು ಎಲ್ಲ ತಯಾರು ಮಾಡಿಕೊಂಡು 8 ಗಂಟೆಗೆ ಹೋಗಿ ಯೋಗ ಮಾಡಿರಿ ಮನೆಯಲ್ಲಿ. ಸಮಯ ಆವಾಗ ಮೊಬೈಲು ಎಲ್ಲರಿಗೆ ಹೇಳಿಕೊಂಡು ಕೂತ್ಕೊಳ್ರಿ. ಫಿಕ್ಸ್ ಸಮಯ ಮಾಡಿರಿ. ಯಾವಾಗ ಫ್ರೀ ಇದ್ರಿ ಅದೇ ಸಮಯ ಪ್ರತಿದೇ ಬರ್ತದೆ. तब बाबा ने आज कहा आप उनको जगह देते हो तो वो आके बैठता है ना. अगर आप बिल्ली को जगह दे दो, वो आके इधर, आप इधर ही बैठेंगे. कुत्ता भी आके बैठ जाएगा इधर. अगर आप उसको भगाओ तो नहीं आएगा, है ना. माया को कौन बुलाता है? ಯಾರು ಕರೀತಾರೆ? ನಾವೇ. ಅದಕ್ಕಾಗಿ ಯಾಕೆ ಬುದ್ಧಿ ಯೂಸ್ ಮಾಡೋದಿಲ್ಲ. तो ಬ್ರಹ್ಮಕುಮಾರಿಸಲ್ಲಿ ರಾಜಯೋಗ ಅಂದರೆ ಇದು ಮಾಡೋದು ಮಾಡದೆ ನಿಮ್ಮ ಕೈಯಲ್ಲಿದೆ. ನಾಳೆಗೆ ಹೇಳಿಬಿಡಿ, ಸಿಟ್ಟು ಇನ್ನೂ ಹೋಗಲಿಲ್ಲ, ಹೀಗೆ ಹೋಗುವುದಿಲ್ಲ. 100 ವರ್ಷ ತನಕ ಜ್ಞಾನದಲ್ಲಿ ಬರಲಿ, ಸಿಟ್ಟು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ತಪಸ್ಸೆ ಮಾಡಿದರು ವಿಶ್ವಾಮಿತ್ರಷ್ಟು ಸಿಟ್ಟನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹೀಗೆ ಹೋಗುವುದಿಲ್ಲದು. ವಿಧಿ ಶುಭಾಬರು ಬಂದು ಹೇಳ್ತಾರೆ. ಅದರ ವಿಧಿಯನ್ನು ಬಹಳ ಸಹಜಿದೆ, ಏನು ಕಠಿಣ ಇಲ್ಲ. ಎಲ್ರಿಗೂ ಮೊಬೈಲ್ ನಡೆಸ್ಲಿಕ್ಕೆ ಬರ್ತದೆ. ಸಬ್ಕೋ ಮೊಬೈಲ್ ಚಲಾನ ಆತಾ ಹೈ, ನಂಬರ್ ಡಾಲ್ನಾ ಆತಾ ಹೈ, ಯಾದ್ ರಖ್ತೆ ಹೋ. ಇದೂ ನಂಬರ್ ನೆನಪಿರಬೇಕು. ಯೋಗದಲ್ಲಿ ಕೂತ್ಕೊಂಡು ಕೂಡಲೇ ಬೆಳಗ್ಗೆ ಕಣ್ಣು ತೆರೆದುಕೊಂಡು ಕೂತ್ಕೊಳ್ಳಿ. ಆರಾಮ್ ಚೇರ್ದಲ್ಲಿ ಕೆಳಗೆ ಕೂತ್ಕೊಳ್ಳಿ. ನಿಮ್ಮನ್ನು ನೀವು ಮಾತಾಡಿ 5 ಪ್ರಶ್ನೆ ಕೇಳಬೇಕು. ಇದು ಆತ್ಮಚಿಂತನೆ ಮತ್ತು ಪರಮಾತ್ಮ ಚಿಂತನೆ, ಎರಡೇ ಕೆಲಸ, ಮತ್ತೇನು ಕೆಲಸ ಇಲ್ಲ. ಆತ್ಮಚಿಂತನೆ, ಪರಮಾತ್ಮ ಚಿಂತನೆ. ಆತ್ಮಚಿಂತನೆ ಏನು, ಹ್ಯಾಕೆ ಮಾಡಬೇಕು? ವಿಧಿ ಬೇಕು. ಕೂತ್ಕೊಳ್ಳಿ, ನಿಮ್ಮನ್ನು ಕೇಳಿ. ಯಾರಿಗೆ ಕೇಳ್ತೀರಿ? ಅವರಿಗೆ. ನಿಮ್ಮನ್ನು ಕೇಳಿ ಮಾತಾಡಿ. ಯಾರಿಗೆ ಕೇಳ್ತಾರೆ? ये सामने बैठा है, इसको पहले दिखाई देता है. हाँ, इसको पूछेगा तो जवाब मिलेगा. ये इसको देखे तो हिंदी याद आता है, इसको देखा तो कन्नड़ा याद आता है. हाँ बताओ, क्या आप किसको पूछेंगे? क्योंकि IT वाले होशियार होते हैं ना, इसलिए इसको पूछेगा तो जवाब देता है. कुछ को कौन है आपके अंदर? 2 आत्मा है? 2 है? एक है. तो कौन किसको पूछेगा? मन से ही पूछना पड़ेगा. मन से कैसे पूछेगा? मैं और आप 2 अलग है ना. मैंने आपको पूछा भाई जी आपका नाम, तो आप जवाब देते ना. तो बात करो कहा, पूछो. पूछने के लिए दूसरा चाहिए. तो आप अपने आप से नहीं पूछता है, मन से मन नहीं पूछता, दूसरा कोई चाहिए. वो कौन? अरे ठहर रहे हो, इवरिग माताड़ी. हाँ देखो, इतना लेट किया. IT में तो ये होना चाहिए. ಹಾಂ, ನಮ್ಮ ಹತ್ರ 2 ಇದೆ. ಯಾವಾಗಲೂ ಗೊತ್ತಾಗಿ, ಇದು ಬ್ರಹ್ಮ. ಇದೇ ವಿಶೇಷತೆ ಬ್ರಹ್ಮ ಕುಮಾರಿ ಆಶ್ರಮದಲ್ಲಿ. ಇಲ್ಲೇ ಸಂಪೂರ್ಣ ಪವಿತ್ರ ಆಗ್ತಾರೆ. ಮತ್ತು ಯಾವುದೇ ಸಂಸ್ಥೆಯಲ್ಲಿ ಎಲ್ಲಿ ಹೋಗಲಿ ಪವಿತ್ರತೆ ಹೆಸರೇ ಇಲ್ಲ ಅಲ್ಲ. ಎಲ್ಲಿ 2 ಸಾಧು ಸಂತರು ಇದ್ದಾರೆ, ಎಲ್ಲಿ ಪವಿತ್ರತೆ ಹೆಸರೇ ಇಲ್ಲ. ಅವರು ಒಬ್ಬರು ಸಾಧು ಸಂತ ಪವಿತ್ರ ಇಡ್ತಾರೆ, ಆದರೂ ಪವಿತ್ರ ಅಲ್ಲ. ಬ್ರಹ್ಮಚಾರಿ ಇಡ್ತಾರೆ. ಪವಿತ್ರತೆ ಇಲ್ಲಿದೆ. ಮನಸ್ಸು, ಬಾಬಾ ಹೇಳಿದ್ದಾರೆ, ಮನಸ್ಸು, ವಾಣಿ, ಕರ್ಮ, ಸಂಬಂಧ, ಸಂಪರ್ಕ, ಅದಲ್ಲ, ಅದೆಲ್ಲರಿಗೆ ಪವಿತ್ರ. ಸಂಪೂರ್ಣ ಪವಿತ್ರತೆ ಇದ್ದರೆ ಮಾತ್ರ ಸತ್ಯುಗದಲ್ಲಿ ಬರ್ತೀರಿ. ಹೀಗೆ ಬರುವುದಿಲ್ಲ. ಎಲ್ಲರೂ ಇರ್ತಾರೆ ಹೀಗೆ ಬರಬೇಕು, ನಾವು ಪವಿತ್ರ ಆಗಬೇಕು, ಹೀಗೆ ಆಗುತ್ತಿಲ್ಲ. ಪವಿತ್ರತೆ ಹೀಗೆಲ್ಲ, ನಾನು ಮದುವೆ ಮಾಡಲಿಲ್ಲ, ನಾನು ಪವಿತ್ರ ಎಲ್ಲ. ಹಾಂ, ಸಂಪೂರ್ಣ ಪವಿತ್ರತೆ ವಿಧಿ ಇದೆ. ಮನಸ್ಸು है ना, मन में, बोल में, कर्मों में, संबंध संपर्क में, किसी के संबंध में आते हो, लगाव, आकर्षण. हाँ ये बहुत अच्छे है माता जी, हाँ इनसे बात करना चाहिए, इनसे सेल्फी ले, ये भी आकर्षण, ये भी अपवित्रता. तो सब प्रकार की पवित्रता यहाँ सिखाया जाता है. तो ಏನು ಮಾಡಬೇಕಾಗಿಲ್ಲ, ಅದು ಸಿಗ್ತದೆ. ಇದು ರಿಟರ್ನ್. ಗದ್ದೆಯಲ್ಲಿ ಬೀಜ ಹಾಕಿದರೆ ಹೂ ಫಲ ಸಿಗ್ತದೆ. ಬೀಜ ಹಾಕಬೇಕು. ಆದರೆ ಒಂದು ವಿಷಯ ಇದೆ, ಏನು ಬೀಜ ಹಾಕ್ತೀರಿ ಅದೇ ಸಿಗ್ತದೆ. ಅದಲ್ಲ, ಬೀಜ ಹಾಕೋದು, ಜೋಳದ ಬೀಜ ಹಾಕ್ರಿ ಮತ್ತು ಅವಲಕ್ಕಿ ಬೇಕು, ಏನು ರೈಸ್ ಬೇಕು, ಬರ್ತದೆ?
ವಾಟ್ ಯು ಸಾ ಸೋ ಶಾಲ್ ಯು ರೀಪ್. ಏನು ಮಾಡ್ತೀರಿ ಅದೇ ಸಿಗ್ತದೆ. ತು ಇಲ್ಲಿ ಯಾಕೆ ಯೋಗ ಮಾಡ್ತೀರಿ? ವಿಕರ್ಮ ವಿನಾಶ ಮಾಡುವ ಲಕ್ಷ್ಯ ಇದೆ. ಲಕ್ಷ್ಯ ಬೇಕು ಪ್ರತಿಯೊಬ್ಬರಿಗೆ. ಯಾಕೆ ಮಾಡ್ತೀರಿ ಇದು? ನೀವು ಅವರು ಮಾಡ್ತಾರೆ ನಾವು ಮಾಡ್ತಾರೆ ಅಲ್ಲ. ನಮ್ಮ ಲಕ್ಷ್ಯ ವಿಕರ್ಮ ವಿನಾಶ ಮಾಡಲಿಕ್ಕೆ ಯೋಗ ಮಾಡ್ತಿದೆ लक्ष्य मतलब ಬೇರೆ लक्ष्य है. और किसी का कोई लक्ष्य है तो बताओ. ब्रह्मा कुमारी इसमें योग क्यों कर रहे हो? और कोई लक्ष्य है? ಸ್ಕೂಲ್ ಇವರು ಡಾಕ್ಟರ್ ಮೆಡಿಕಲ್ ಕಾಲೇಜಲ್ಲಿ ಯಾಕೆ ಹೋಗ್ತಾರೆ? ಡಾಕ್ಟರ್ ಆಗಬೇಕು ಇವರಿಗೆ. ಇಲ್ಲದ್ರೆ ಕಾಮರ್ಸ್ ಕಾಲೇಜ್ ಹೋಗ್ತಾರೆ. ಡಾಕ್ಟರ್ ಕಾಲೇಜಲ್ಲಿ ಯಾಕೆ ಹೋಗ್ತಾರೆ? ಕಾಮರ್ಸ್ ಡಾಕ್ಟರ್ ಆಗಬೇಕು. ಮೆಡಿಕಲ್ ಕಾಲೇಜಲ್ಲಿ ಪರ್ಪಸ್ ಇದೆಲ್ಲ. ಇಲ್ಲಿ ಯಾಕೆ ಬಂದಿದ್ರಿ? ಈ ಹಾಸ್ಪಿಟಲ್ ಯಾಕೆ ಬಂದಿದ್ರಿ? यहाँ हॉस्पिटल है, इधर क्यों आए हो? यहाँ पतित आत्मा को पावन करने के लिए, शरीर को नहीं. शरीर को कुछ करना है तो डॉक्टर बैठा है. हाँ, आ हॉस्पिटल है. इट इज़ ए यूनिक स्पिरिचुअल हॉस्पिटल है ना. यहाँ अपतित आत्मा को पावन, बीमार आत्मा को पावन किया जाता, प्यूरिफाई किया जाता, शरीर को नहीं. याद रखना. इसलिए पहले आत्म अभिमानी बनना जरूरी है. ಕೂತ್ಕೊಂಡ ಕೂಡಲೇ ನಿಮ್ಮನ್ನೇ ಒಂದು ಕೇಳಿ, ನಾನು ಯಾರು? ಒಂದು ಪ್ರಶ್ನೆ. ಯಾರಿಗೆ ಕೇಳ್ತೀರಿ? ಸುಮ್ಮನಿರಿ. ಹೀಗೆ ಬಂದು ಕೂತ್ಕೊಂಡರೆ ಬೇರೆ ವಿಚಾರ ಬಂದೇ ಬರ್ತದೆ. ಹೌದಾ? ಬಂದುಕೊಂಡು ಹೊರಗೆ ಒಳಗೆ ಎಂಟರ್ ಮಾತು ಕೊಡಲಿ, ಬಂದು ಕೂತ್ಕೊಳ್ತೀರಿ. ಕೂತ್ಕೊಡ್ಲಿ ನೋಡಿ ನಿಮ್ಮನ್ನು ನೀವು ಕೇಳಿ, ನಾನು ಯಾರು? ಯಾರಿಗೆ ಕೇಳ್ತೀರಿ? ನಿಮಗೆಂದರೆ ಯಾರು? ನಿಮ್ಮ ಹತ್ರ ಎರಡು ಆತ್ಮ ಇದೆ, ಒಂದೇ ಇದೆ. ತೋ ಯಾರು ಯಾರಿಗೆ ಕೇಳ್ತಾರೆ? ಹಾಂ, ಇದು ಒಳ್ಳೆಯದಾಗಿ ಗೊತ್ತಬೇಕು. ಇದೇ ವಿಧಿ ಬ್ರಹ್ಮ ಕುಮಾರ್ ಇಡೀ ವಿಶ್ವದಲ್ಲಿ ಎಲ್ಲಿ ಹೋಗಿದ್ದಾರೆ, ಮೆಡಿಟೇಷನ್, ರಾಜಯೋಗ, ಭಕ್ತಿ ಯೋಗ, ಏನೇನು ಇದೆ, ಒಂದೇ ಇದೇ ಎರಡು ರಾಜಯೋಗ. ರಾಜರಾಗ್ತೀರಿ, ವಿಕರ್ಮ ವಿನಾಶ ಮಾಡ್ತೀರಿ ಅಲ್ಲ. ಇವರು ಇದೇ ಕಾಲೇಜಲ್ಲಿ ಯಾಕೆ ಹೋಗ್ತಾರೆ? ಇವರಿಗೆ ಡಾಕ್ಟರ್ ಆಗಬೇಕು. ಇದು ಲಕ್ಷ್ಯ ಇದೆ. ಅದಕ್ಕಾಗಿ ಬಂದು ಕೂತ್ಕೊಳ್ಳೆ ನಿಮ್ಮನ್ನು ನೀವು ನಾನು ಯಾರು? ನಿಲ್ಲಿರಿ. ಬರ್ತದೆ ಬುದ್ಧಿ. ಹಾಂ, ಆ ದಿವಸ ಹೇಳಿದರು, ನೆನಪು ಬರ್ತದೆ. ಆ ದಿವಸ ಏನು ಹೇಳಿದರು? ನಾನು ಶಿವ ಪರಮಾತ್ಮನ. ಯಾರವರು? ಸರ್ವಶಕ್ತಿವಂತ ಶಿವ ಪರಮಾತ್ಮನ ಮಗು. ಇದು ಉತ್ತರ ಬರಬೇಕು. ಇದು ರೆಕಾರ್ಡ್ ಮಾಡಿರಿ ಈಗ, ಏನೋ ಸ್ಮೃತಿ ನೆನಪಿರಬೇಕು. ಇದೇ ನಂಬರ್ ಹಾಕಬೇಕು. ಇದು ನಂಬರ್ ಮೊಬೈಲ್ದಲ್ಲಿ ಹಾಗೆ ನಂಬರ್ ಹಾಕ್ತೀರಾ, ಹಾಗೆ ಇದು ಒಂದು ನಂಬರ್. ಎರಡನೇದು ಇದಾಯಿತು. ಎರಡನೇದು ನನ್ನ ರೂಪ ಏನು ನೆನಪಿರಬೇಕು. ನಾನು ಹೊಳೆಯುವ ನಕ್ಷತ್ರವಾಗಿದ್ದೇನೆ, ಮಸ್ತಕ ಭ್ರಕುಟಿಯ ಮಧ್ಯದಲ್ಲಿ ಕೂತ್ಕೊಂಡಿದ್ದೇನೆ. ಆಯಿತು. ಮೂರನೇದು ನನ್ನ ಗುಣ ಯಾವುದು? ಹಾಂ, ಈಗ ನಾನು ಪವಿತ್ರ ಇಲ್ಲ. ನಾನು ಸತ್ಯುಗದಲ್ಲಿ ಸಂಪೂರ್ಣ ಪವಿತ್ರವಾಗಿದ್ದೆ, ಸಂಪೂರ್ಣ ಶಾಂತ ಶೀತಲವಾಗಿದ್ದೆ, ಸಂಪೂರ್ಣ ಸುಖಿಯಾಗಿದ್ದೆ, ಸಂತುಷ್ಟವಾಗಿದ್ದೆ, ಆಗಿಲ್ಲ ಏನೋ ಸಂತುಷ್ಟವಾಗಿದ್ದೆ. ಇದು 7 ಗುಣವನ್ನು ನಿಮ್ಮನ್ನು ಈಗಿಲ್ಲ, ಮೊದಲು ಇತ್ತು, ಈಗ ಖಾಲಿ ಆಯಿತು. ಇದನ್ನು ತರಬೇಕು. 7 ಗುಣವನ್ನು ನಿಮ್ಮನ್ನು ಎಚ್ಚರ ಮಾಡಿರಿ, ಆ್ಯಕ್ಟಿವೇಟ್ ಮಾಡಿ. ಆಯಿತು. ಅದಕ್ಕೆ 4ನೇದು ಈಗೇನು ಮಾಡ್ತೀರಿ? ಯಾಕೆ ಕೂತ್ಕೊಂಡಿದ್ದೀರಿ? ಇಲ್ಲಿ ನೋಡ್ತೀರಿ, ಅಲ್ಲಿ ನೋಡ್ತೀರಿ, ನಿದ್ದೆ ಮಾಡ್ತೀರಿ. ಯಾಕೆ ಕೂತ್ಕೊಂಡಿದ್ದೀರಿ ಇಲ್ಲಿ? ಹಾಂ, ಶಿವ ಬಾಬಾರಿಗೆ ನೆನಪು ಮಾಡ್ಲಿಕ್ಕೆ ಕೂತ್ಕೊಂಡಿದ್ದು. ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಳಿಲ್ಲ. ಹಾಂ, ಊಟ ತಯಾರು ಮಾಡ್ಲಿಕ್ಕೆ ಕೂತ್ಕೊಳ್ಳಿಲ್ಲ, ಸ್ನಾನ ಮಾಡ್ಲಿಕ್ಕೆ ಕೂತ್ಕೊಳ್ಳಲ್ಲ. ಯಾಕೆ ಕೂತ್ಕೊಂಡಿದ್ದೀರಿ? ಯೋಗ ಮಾಡಲಿಕ್ಕೆ, ಶಿವ ಬಾಬಾರಿಗೆ ನೆನಪು ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೆ. ಪರ್ಪಸ್ ಆಫ್ ಸಿಟ್ಟಿಂಗ್ ಮಸ್ಟ್ ಬಿ ನೋನ್. ಏನೋ ಯಾಕೆ ಕೂತ್ಕೊಂಡಿದ್ದು? 4ನೇದು. 5ನೇದು ಎಲ್ಲಿಂದ ಬಂದಿದ್ರಿ? ಪರಂಧಾಮ. ಈ 5 ಪ್ರಶ್ನೆ ಕಡಿಮೆ ಇದೆ. ಕಡಿಮೆ ಅಂದರೆ ಹೇಳಿದ್ದಾರೆ ಮಿನಿಮಮ್, ಇಲ್ಲದರೆ 15 ನಿಮಿಷ ಬೇಕು, ಆದರೆ 5 ನಿಮಿಷ. ಈ 5 ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ಅಂದರೆ ಮಾತ್ರ ನಿಮ್ಮ ವಿಚಾರ ಪರಂಧಾಮ ತನಕ ಹೋಗಲಿಕ್ಕೆ ರೆಡಿ ಇದೆ, ಇಲ್ಲದರೆ ಹೋಗುವುದಿಲ್ಲ. ಮೊಬೈಲ್ದಲ್ಲಿ 10 ನಂಬರ್ ಹಾಕಿದರೆ ಮಾತ್ರ ನಿಮ್ಮ ವಿಚಾರ ಸಂಕಲ್ಪ ಅಮೇರಿಕಾ ತನಕ ಹೋಗ್ತದೆ. 10 ನಂಬರ್ ಹಾಕಲಿಲ್ಲ, 11 ಹಾಕ್ರಿ, 9 ಹಾಕ್ರಿ, ಹೋಗುವುದಿಲ್ಲ. ವಿಧಿ ಇದೆ. 10 ನಂಬರೇ ಅದೇ ಒಂದು ನಂಬರ್ ಯಾರು ಅವರು ಕೊಟ್ಟಿದ್ರು ಅದೇ ಹಾಕಬೇಕು. ನಿಮ್ಮ ಇಚ್ಛೆ ಅನುಸಾರ ಯಾವುದೇ ನಂಬರ್ ಹಾಕಿ. ಅದೇ ನಮಗೆ ಯೋಗ ಮಾಡಲಿಕ್ಕೆ ಒಳ್ಳೆ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಶ್ವಾಸ ತಗೊಳ್ರಿ, ಶ್ವಾಸ ಬಿಡಿರಿ, ಇದು ಯೋಗ ಮಾಡಿರಿ, ಒಳ್ಳೆ ಅನಿಸ್ತದೆ, ಮಾಡಿರಿ. हाँ, यार कलिसिद्रदु ये किसने सुनाया? श्वास ले लो, श्वास छोड़ो, भगवान ने सुनाया? कोई मनुष्य वाले सुना रहे. बहुत प्रकार के योग है, इच्छा करो, गलत नहीं है. कोई दवाई खराब नहीं है, लेकिन वो दवाई आपकी बीमारी को ठीक नहीं करेगा. नथिंग इज रॉन्ग, नथिंग इज बैड. इस दुनिया में कोई खराब नहीं है ना. कुछ तो कुछ मिलेगा, लेकिन आपका पर्पस है विकर्म विनाश करना. ये हमारा लक्ष्य है.
उसके लिए वही दवाई उसी प्रकार लेना है, राइट। तो वो विधि याद रखो, बैठते ही सदा ही सवेरे शाम संगम युग पर ये विधि कभी भूलना नहीं। इसको बाबा कहता है 5 नाम लेता है। आत्म अभिमानी बनो, विदेही बनो, अशरीरी बनो, अव्यक्त बनो, देही अभिमान। 5 अलग अलग मूल्यों में इतने सालों में अलग अलग नाम है। उन सब की विधि सहज से सहज कंडेंस किया 5 प्रश्न। ये जरूर, इसकी भी कम करो तो नहीं होगा। जैसे कोरोना के समय पर क्या कहा, पहले हाथ धोना चाहिए। क्यों धोना चाहिए? कुछ लगा ही नहीं, क्लीन है। हाथ क्यों धोना चाहिए? सैनिटाइज क्यों करना चाहिए? इतने सूक्ष्म जर्म्स है ना। ಏನಾದರೂ ಮಾಡಬೇಕು ಮೊದಲು ಸ್ಯಾನಿಟೈಸ್ ಮಾಡ್ರಿ, ಕೈ ತೊಳೆಬೇಕು. ಹೇಗೆ ತೊಳೆಬೇಕು? ಏನು ಹಾಕಲಿಲ್ಲ, ಮಾಡಿದಾರಲ್ಲ, ಯಾರು ಮಾಡಲಿಲ್ಲ, ಏನಾಯಿತು? ಹೋದರು. ಇಲ್ಲಿ ಹಾಗೆ, ಇಲ್ಲಿ ಯೋಗ ಮಾಡುವವರು ಯಾರು? ಪರಮಾತ್ಮ ನೆನಪು ಮಾಡುವವರು ಯಾರು? ಈ ಕೈಯಲ್ಲ. ಆತ್ಮಕ್ಕೂ 2 ಕೈ ಇದೆ, ಮನಸ್ಸು ಬುದ್ಧಿಯಲ್ಲಿ ಏನೇನೋ ತುಂಬಿದೆ, ಸೂಕ್ಷ್ಮ ಜರ್ಮ್ಸ್ ಇದೆ. ಇದು ಮಾಡಬೇಕು, ಅದು ಮಾಡಬೇಕು, ಇಲ್ಲಿ ಹೋಗಬೇಕು, ಎಲ್ಲ ತುಂಬಿದೆ. ಅದನ್ನು ಕ್ಲೀನ್ ಮಾಡಬೇಕು. ಯಾವಾಗ ಕ್ಲೀನ್ ಮಾಡ್ತೀರಿ? ಇದು ಸ್ಯಾನಿಟೈಸ್, ಇದು ಸೋಪ್, ಇದರಂತ ತೊಳೆಯಿರಿ. 5 ನಿಮಿಷ ಬೇಕು. ನಾನು ಯಾರು? ನನ್ನ ರೂಪ, ನನ್ನ ಗುಣ, ನನ್ನ ಕರ್ಮ, ನಾನು ಎಲ್ಲಿಂದ ಬಂದೆ. ಇದು ಸ್ಯಾನಿಟೈಸ್ ಮಾಡುವ ವಿಧಿ. ಮನಸ್ಸನ್ನು